ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಣನಿಲಯಂ ಶ್ರೀಕೃಷ್ಣದೇಶಿಕಂ ಶ್ರೀನಾರಾಯಣ ಯೋಗೀಂದ್ರ ವರದಾರ ಕೃಪಾ ಶ್ರೀಂ ರಂಗೇಶಪಾದ ವಿನತಂ ಶ್ರೀನಿವಾಸಮುನಿಂ ಭಜೆ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ್ಯ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾರ್ಧಿ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮವ್ಯಾಮೋಹತಸ್ತರಿತರಾಣಿತನಾಯ ಮೇನೆ अस्मद्गुरोर्भगवतोऽस्य सिन्धो रामानुजस्य चरणौ प्रपद्ये विगाहेयामुनं तीर्थं साधु बृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वमस्तामलकताङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यदि परिपृढो गीतानामदर्शेदं च सा निगोपरिषन्नेदीयां सं निरामयमाशेम् जननपदवी यातायातश्रमापहरां ध्येयं जनेतु सुमे देवः श्रीमान् धनञ्जय सारथिः तन्तः सारल्यः चित्ततमः प्रमुखिनीमिमां भजन्तु भगवद्गीता भाष्यतात्पर्यचन्द्रिकाम् ವಿಶ್ವರೂಪಾಧ್ಯಾಯದಲ್ಲಿ 19ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಅನಾದಿ ಮಧ್ಯಾಂತಂ ಅನಂತವೀರ್ಯಂ ಅನಂತಬಾಹುಂ ಶಶಿ ಸೂರ್ಯನೇತ್ರಂ ಪಶ್ಯಾಮಿ ತ್ವಾ ದೀಪ್ತಹುತಾಶವಕ್ತ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ. ಈ ಭಾಷ್ಯಕಾರ ವ್ಯಾಖ್ಯಾನವನ್ನು ನೋಡಿದ್ವಿ. ಶಶಿ ಸೂರ್ಯನೇತ್ರಂ ಇದೆಲ್ಲ ಪ್ರಸನ್ನತೆಯನ್ನು ಮತ್ತೆ ತಾಪವನ್ನು ಪ್ರತಾಪವನ್ನು ಉಳ್ಳಂತಹ ನೇತ್ರಗಳು. ಆಶ್ರಿತರಿಗೆ ಪ್ರಸನ್ನತೆ, ಅನಾಶ್ರಿತರಿಗೆ ಪ್ರತಾಪವನ್ನು ಉಂಟು ಮಾಡುವಂತಹ ನೇತ್ರಗಳು. ಒಂದೊಂದು ನೇತ್ರವು ಬೇರೆ ಥರ ಅಂತ ಹೇಳ್ಬೋದು. ಎರಡು ನೇತ್ರಗಳು ಪ್ರಸನ್ನತೆ, ಎರಡು ನೇತ್ರಗಳು ಪ್ರತಾಪವನ್ನು ಉಂಟು ಮಾಡೋದು, ಹಾಗೆಯೂ ಹೇಳ್ಬೋದು. ದೇವಾದಿಗಳೆಲ್ಲ ಅವರಿಗೆ ನಮಸ್ಕಾರ ಮಾಡುವುದರಿಂದ ಅವರ ವಿಷಯದಲ್ಲಿ ಪ್ರಸನ್ನತೆ, ವಿಪರೀತರಾದ ರಾಕ್ಷಸರು, ಅಸುರರು ಮೊದಲಾದವರ ವಿಷಯದಲ್ಲಿ ಪ್ರತಾಪ. ಇದೆಲ್ಲವೂ ಕೂಡ ಮುಂದೆ ಅರ್ಜುನನೇ ನೇರವಾಗಿ ನೋಡ್ತಾನೆ. ಅದನ್ನು ರಕ್ಷಾಂಸಿ ಬೀದಾನಿ ದಿಶೋದ್ರವಂತಿ ಮೊದಲಾದಾಗಿ ಮುಂದೆ ಹೇಳಲ್ಪಡುವುದರಿಂದ ಸಾಕ್ಷಾತ್ತಾಗಿ ಅರ್ಜುನನಿಗೆ ತನ್ನ ವೈಭವವನ್ನು ತೋರಿಸಬೇಕು ಅಂತ ಹೇಳಿಯೇ ಪರಮಾತ್ಮನು ಈ ರೀತಿಯೆಲ್ಲ ಅವರಿಗೆ ತನ್ನ ರೂಪವನ್ನು ತೋರಿಸಿದ ಅಂತ ವ್ಯಾಖ್ಯಾನ ಮಾಡ್ತಾರೆ ಭಾಷಿಕಾರರು. ಹೀಗೆ ಒಂದೇ ದೇಹದಲ್ಲಿ ಎಲ್ಲವನ್ನೂ ನೋಡಿದನು ಅರ್ಜುನ ಅಂತ ಹೇಳಿದ್ರೆ, ಒಂದು ದೇಹದಲ್ಲಿ ಎಲ್ಲವೂ ಕೂಡ ನೋಡೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಒಂದೇ ಒಂದು ದಿವ್ಯ ದೇಹ, ಆದರೆ ಅನೇಕ ಉದರಾಧಿಕಂ ಕಥಂ, ಉದರಗಳೆಲ್ಲ ಅನೇಕವಾಗಿತ್ತು ಅಂತ ಹೇಳಿದ್ರೆ ಹೇಗೆ ಅದು ಸಾಧ್ಯ? ಒಂದೇ ಪ್ರದೇಶದಿಂದ ಅಂದರೆ ಸೊಂಟದ ಭಾಗದಿಂದ ಅನಂತ ಪರಿಮಾಣಾತ್ ಊರ್ಧ್ವಮುಗ್ಗತಾ ಯಥೋದಿತ ಉದರಾದಯ ಅಧಶ್ಯ ಯಥೋದಿತ ದಿವ್ಯಪಾದಾ. ಆ ಸೊಂಟದ ಭಾಗದಿಂದ ಮೇಲ್ಗಡೆ ಅನೇಕ ಉದರಗಳು ಉದ್ಭವವಾಗಿ ಅದರ ಕೆಳಗಡೆ ಭಾಗದಲ್ಲಿ ಅನೇಕ ಪಾದಗಳು, ಎಲ್ಲವೂ ಕೂಡ ಸಾಧ್ಯ ಪರಮಾತ್ಮನಿಗೆ ಅಂತ ಹೇಳಿ, ತತ್ರ ಏಕಸ್ಮಿನ್ ಮುಖೇ ನೇತ್ರದ್ವಯಮಿತಿ ಚ ನ ವಿರೋಧ. ಒಂದು ಮುಖದಲ್ಲಿ ಎರಡು, ಒಂದೊಂದು ಮುಖದಲ್ಲಿಯೂ ಎರಡೆರಡು ನೇತ್ರಗಳು ಇತ್ತು ಅಂತ ಹೇಳಿ ಯಾವ ವಿರೋಧವೂ ಇದೆಲ್ಲ ಇಲ್ಲ ಪರಮಾತ್ಮನಿಗೆ, ಅಚಿಂತ್ಯ ಶಕ್ತಿಯಾದವನು ಅಂತ ಹೇಳಿ ಅದರ ತಾತ್ಪರ್ಯ ಚಂದ್ರಿಕೆಯನ್ನು ಅಧ್ಯಯನ ಮಾಡಬೇಕಾಗಿತ್ತು. ಅನಾದಿ ಮಧ್ಯಾಂತಂ ಇತಿ ನಯ ತದನ್ಯ ಪರತ್ವೇ
ಸರ್ಗಾಣಾಂ ಆದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಹಮಾದಿಶ್ಚ ಮಧ್ಯಂಚ ಭೂತಾನಾಂ ಅಂತ ಏವ ಚ ಇತ್ಯಾದಿಭಿಃ ವಿರುಧ್ಯೇತ. ಅದರಿಂದ ಆದಿಮಧ್ಯಾಂತರಹಿತಂ ಅಂತ ಹೇಳುದು. ಅನಾದಿ ಮಧ್ಯಾಂತಂ ಅಂತ ಹೇಳಿದ್ರೆ ಒಂದು ಕಡೆ ನಾನು ಆದಿ ಆಗಿದ್ದೇನೆ ಅಂತ ಹೇಳಿ ಇಲ್ಲಿ ಆದಿ ಇಲ್ಲದವನು ಅಂತ ಹೇಳಿದ್ರೆ ವಿರೋಧ ಬರುತ್ತೆ. ಅಹಂ ಆದಿಶ್ಚ ಅಂತ ಹೇಳಿ ನಾನೇ ಆದಿ, ನಾನೇ ಮಧ್ಯವು, ನಾನೇ ಅಂತವು ಸೃಷ್ಟಿಗೆ ಅಂತ ಹೇಳಿದ್ರೆ ಸೃಷ್ಟಿ ಸ್ಥಿತಿ ಪ್ರಳಯ ಅಂತ ಅಲ್ಲಿ ಅರ್ಥ. ಇಲ್ಲಿ ಇಲ್ಲಿ ಆದಿ ಇಲ್ಲ ಅಂತವಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಹೇಗೆ ಅಂತ ಹೇಳಿದ್ರೆ ಆದಿ ಮಧ್ಯ ಅಂತ ರಹಿತ. ಅವನ ರೂಪದಲ್ಲಿ ಯಾವುದು ಆದಿ ಯಾವುದು ಮಧ್ಯ ಅನ್ನೋದು ಅವನಿಗೆ ತಿಳಿದು ಬರಲಿಲ್ಲ ಆ ವಿಶ್ವರೂಪದಲ್ಲಿ. ಆ ರೀತಿ ಅನಂತವಾದ ಆಯಾಮ ವಿಸ್ತಾರವಾಗಿ ಇದ್ದಂತಹ ಅವನ ರೂಪ ಅನ್ನೋದು ನಾಂತಂ ನ ಮಧ್ಯಾಧಿಕಂ ನ ಮಧ್ಯಮಿತ್ಯಾದಿಕಂ ಸ್ವರೂಪ ವಿಷಯಂ ಇಹತು ವಿಗ್ರಹ ವಿಷಯಂ ಈ ಅಮೋ. ಅಲ್ಲಿ ಅಂತವೂ ಇಲ್ಲ ಮಧ್ಯವೂ ಇಲ್ಲ ಅಂತ ಹೇಳಿದಾಗ ಅದು ಸ್ವರೂಪದ ವಿಷಯ. ಇಲ್ಲಿ ವಿಗ್ರಹದ ವಿಷಯ ಹೇಳಲ್ಪಡುತ್ತೆ. ಅನಾದಿ ಮಧ್ಯ ಅಂತಂ ಇದು ಅನೇಕ ಕಡೆ ಬರುತ್ತೆ. ನಾಂತಂ ನ ಮಧ್ಯಂ ನ ಪುನಸ್ತವಾದಿಕಂ ತವಾದಿಂ ಅಂತ ಹೇಳುವಾಗ ಸ್ವರೂಪದ ವಿಷಯವೂ ಹೇಳಲ್ಪಟ್ಟಿದೆ. ಇಲ್ಲಿ ವಿಗ್ರಹದ ವಿಷಯ, ಅವನ ರೂಪದಲ್ಲಿ ಎಲ್ಲವನ್ನು ನೋಡ್ತಾ ಇರೋದ್ರಿಂದ ವಿಗ್ರಹದಲ್ಲಿ ಅವನಿಗೆ ಅನಂತವಾದ ಆದ್ದರಿಂದ ಆಯಾಮ ಅಷ್ಟು ವಿಸ್ತಾರವಾದ್ದರಿಂದ ಯಾವುದು ಮೊದಲು ಯಾವುದು ಕೊನೆ ಅಂತ ಅವನಿಗೆ ತಿಳಿತಾ ಇಲ್ಲ. ಅಥವಾ ಉತ್ಪತ್ತಿ ಸ್ಥಿತಿ ನಾಶ ರೂಪ ವಿಕಾರ ನಿಷೇಧ ಕ್ವಚಿತ್, ಕೆಲವು ಕಡೆ ಈ ರೀತಿ ಹೇಳ್ಬೋದು. ಉತ್ಪತ್ತಿ ಸ್ಥಿತಿ ನಾಶ ಮೊದಲಾದ ಒಂದು ವಿಕಾರವೂ ಕೂಡ ಇಲ್ಲ ಅಂತ ಹೇಳಿ. ಅನ್ಯತ್ರ ತತ್ತೇತು ನಿಷೇಧ, ಒಂದು ಕಡೆ ಹಾಗೆ ಹೇಳಿ ಇನ್ನೊಂದು ಕಡೆ ಈ ರೀತಿ ಹೇಳಬಹುದು. ಉತ್ಪತ್ತಿಗೆ ಕಾರಣವಾದದ್ದು ಇರಲಿಲ್ಲ, ನಾಶಕ್ಕೆ ಕಾರಣವಾದದ್ದು ಇರಲಿಲ್ಲ, ಹೀಗೆಯೂ ಹೇಳ್ಬೋದು. ಆದಿಯ ಮಧ್ಯ ಅಂತರಹಿತವಾದದ್ದು ಅನ್ನೋದಕ್ಕೆ ಅನೇಕ ವಿಧವಾಗಿ ಅರ್ಥ ಮಾಡಬಹುದು ಅಂತ ಹೇಳ್ತಾರೆ. ಅಥವಾ ಕಾಲಾಭಿಮಾನಿ ರೂಪದರ್ಶನಾತ್ ಅನಾದಿ ಭಗವಾನ್ ಕಾಲ ಇತ್ಯಾದಿವತ್ ಕಾಲಾಖ್ಯ ವಿಭೂತಿ ನಿತ್ಯತ್ವ ವಿವಕ್ಷ. ಆದಿ ಮಧ್ಯಾಂತರಹಿತವಾಗಿದ್ದು ಅಂತ ಹೇಳಿದ್ರೆ ಅಂತ ಇಲ್ಲಿ ಹೇಳಿದಾಗ ಇಲ್ಲಿ ಅನಾದಿ ಮಧ್ಯಾಂತಂ ಅಂತ ಹೇಳಿದಾಗ ಕಾಲದ ವಿಷಯವನ್ನು ಹೇಳಬಹುದು. ಯಾವುದೋ ಒಂದು ಕಾಲದ ಪರಿಮಿತಿ ಇಲ್ಲದ ಕಾಲವು ಅವನು ವಿಭೂತಿಯಾದ್ದರಿಂದ ನಿತ್ಯವಾದ ಕಾಲ ಅದು ಅನಂತವಾಗಿದೆ ಅಂತ ಹೇಳಿ ಹಾಗೆಯೂ ಕೂಡ ಅರ್ಥ ಮಾಡ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಅರ್ಥವನ್ನು ಮಾಡೋದಕ್ಕೆ ಸಾಧ್ಯವಿದೆ. ಅರ್ಜುನನು ಹೇಗೆ ಅನುಭವಿಸಿದ ಅನ್ನೋದು ಸ್ವರೂಪದ ವಿಷಯದಲ್ಲಿಯೋ ರೂಪದ ವಿಷಯದಲ್ಲಿಯೋ ಅವನ ವಿಭೂತಿಯ ವಿಷಯದಲ್ಲಿಯೋ ಎಲ್ಲ ವಿಷಯದಲ್ಲಿಯೂ ಕೂಡ ಅವನಿಗೆ ಆದಿ ಮಧ್ಯ ಅಂತರಹಿತವಾದದ್ದು ಅನ್ನೋದನ್ನು ಅನೇಕ ವಿಧವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಅನಂತ ವೀರ್ಯಂ ಅಂತ ಹೇಳಿದಾಗ ವೀರ್ಯಸ್ಯ ಆನಂತ್ಯಂ, ವೀರ್ಯಸ್ಯ ಆನಂತ್ಯಂ ಅಂದರೆ ಏನು ಅಂದರೆ ತಾರತಮ್ಯ ಪ್ರಯುಕ್ತ ಅವಚ್ಛೇದ ನಿವೃತ್ತಿ. ಅವನ ಅನವಧಿಕಾತಿಶಯ ವೀರ್ಯಂ, ಒಂದು ಕಡೆ ಹೆಚ್ಚು ವೀರ್ಯ ಒಂದು ಕಡೆ ಕಡಿಮೆ ವೀರ್ಯ ಅಂತ ಇಲ್ಲ ಇಲ್ಲಿ. ಆದ್ದರಿಂದ ತಾರತಮ್ಯ ಪ್ರಯುಕ್ತವಾದ ಅವಚ್ಛೇದ ಅಂದರೆ ಒಂದು ಕಡೆ ಹೆಚ್ಚು ಒಂದು ಕಡೆ ಕಡಿಮೆ ಅನ್ನುವಂತಹ ಇಲ್ಲ, ಅನವಧಿಕವಾದ ಅತಿಶಯ ಉಳ್ಳಂತಹ ವೀರ್ಯವು ಆ ರೀತಿ ಅಲ್ಲಿ ಹೇಳಲ್ಪಟ್ಟಿದೆ. ನಿರ್ದಿಷ್ಟ ಮಾತ್ರ ಪರತ್ವ ವಿದಾಸಾಯ ಸಂಯೋಗ ಶಿಷ್ಟಾನಾಂ ಅನ್ಯತರೋಕ್ತೌ ಇತರದಪಿ ಸಿದ್ಧ್ಯತಿ. ಹತ್ತರದಲ್ಲಿ ಇರುವಾಗ 10 ವಿಷಯಗಳು ಒಟ್ಟಿಗೆ ಹೇಳಿದರೆ ಯಾವುದಾದ್ರೂ ಒಂದು ವಿಷಯ ಹೇಳಿದ್ರೆ ಅದರಲ್ಲಿ ಹತ್ತಿರುವ ವಿಷಯಗಳೆಲ್ಲ ಅದರಲ್ಲಿಯೇ ಅಂತರ್ಗತ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಉಪಲಕ್ಷಣದಿಂದ ಎಲ್ಲವೂ ತಿಳಿಸಲ್ಪಡುತ್ತೆ ಅಂತ ಹೇಳಿ ಆದ್ದರಿಂದ ಪಕ್ಕದಲ್ಲಿ ಸಂಬಂಧಿಸಿರೋದು ಸಂಯೋಗ ಶಿಷ್ಟಾನಾಂ ಅಂದರೆ ಅದರ ಜೊತೆಯಲ್ಲಿಯೇ ಹತ್ತಿರದಲ್ಲಿಯೇ ಸಂಬಂಧಿಸಿದ ಇತರ ವಿಷಯಗಳು ಯಾವುದು ಅಂತ ಹೇಳಿದ್ರೆ ವೀರ್ಯದ ಜೊತೆ ಇರುವುದು ಜ್ಞಾನಬಲೇಶ್ವರ್ಯ ವೀರ್ಯ ಶಕ್ತಿ ತೇಜಾಂಸಿ ಇದೆಲ್ಲವೂ ಕೂಡ ಷಡ್ಗುಣಗಳು ಒಟ್ಟಿಗೆ ಹೇಳಲ್ಪಡುತ್ತೆ ಎಲ್ಲ ಕಡೆಯೂ ಕೂಡ. ಆದ್ದರಿಂದ ಒಂದನ್ನು ಹೇಳಿದ್ರೆ ವೀರ್ಯ ಅಂತ ಹೇಳಿದ್ರೆ ಅದರ ಜೊತೆಯಲ್ಲಿ ಸಂಬಂಧಿಸಿದ ಎಲ್ಲವೂ ಕೂಡ ಹೇಳಲ್ಪಡುತ್ತೆ. ಆದ್ದರಿಂದ ವೀರ್ಯ ಶಬ್ದವು ಪ್ರದರ್ಶನಾರ್ಥ ಸೂಚನೆ ಕೊಡುತ್ತೆ. ವೀರ್ಯ ಅಂದರೆ ಎಲ್ಲ ಷಡ್ಗುಣಗಳು ಎಲ್ಲ ಗುಣಗಳು ಅಂತ ಹೇಳೋದು ಅದರಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅನ್ನೋದನ್ನು ಇಲ್ಲಿ ಅದನ್ನು ಭಾಷ್ಯಕಾರರೇ ಹೇಳ್ತಾರೆ. ಅದನ್ನು ಸ್ಪಷ್ಟವಾಗಿ ಅನವಧಿಕ ಅತಿಶಯ ಜ್ಞಾನಬಲೇಶ್ವರ್ಯ ವೀರ್ಯ ಶಕ್ತಿ ತೇಜಸಾಂ ನಿಧಿಂ 6 ಗುಣಗಳು ಷಡ್ಗುಣಗಳು ಕೂಡ ವೀರ್ಯ ಶಬ್ದದಿಂದಲೇ ಹೇಳಲ್ಪಟ್ಟಿದೆ ಅಂತ ಅರ್ಥ. ಅನೇಕ ಬಾಹೂದರ ವಕ್ತನೇತ್ರಂ ಅನ್ನುವಾಗ ಅನೇಕ ಬಾಹು ಇತಿ ಬಾಹುನಾನಾತ್ವ ಮಾತ್ರ ಪೂರ್ವ ಉಕ್ತಂ. ಹಿಂದೆ ಹೇಳಿದಾಗ ಅನೇಕ ಬಾಹೂದರ ವಕ್ತನೇತ್ರಂ ಅನೇಕ ಬಾಹುಗಳು ಬಾಹುನಾನಾತ್ವಂ ಬಾಹುಗಳು ಅನೇಕವಿದ್ವು ಅಂತ ಇಲ್ಲಿ ಹೇಳಲ್ಪಟ್ಟಿತು. ಇಲ್ಲ ಅನಂತ ಬಾಹುಂ ಅಂತ ಹೇಳಿದೆ ಇಲ್ಲಿ.
ಅನಂತವಾದದ್ದು ಅಂತ ಹೇಳಿದಾಗ ಸಂಖ್ಯಾ ನಿವೃತ್ತಿ ಉಚ್ಯತೆ, ಅಸಂಖ್ಯೇಯವಾದದ್ದು ಅಂತ ಅರ್ಥ ಮಾಡುದು. ಆದ್ದರಿಂದ ಇಲ್ಲಿ ಪುನರುಕ್ತಿ ಇಲ್ಲ ಅಂತ ಹೇಳಕ್ಕೆ ಅಸಂಖ್ಯೇಯವಾದ ಬಾಹುಗಳು, ಅನೇಕ ಬಾಹುಗಳು, ಅಸಂಖ್ಯೇಯವಾದ ಬಾಹುಗಳು, ಅನೇಕ ಬಾಹುಗಳು ಎಷ್ಟು ಅಂತ ಎಣಿಸಕ್ಕಾಗೋದಿಲ್ಲ. ಒಂದು ಕಡೆ ಅನೇಕ ಬಾಹುಗಳು ಅಂತ ಹೇಳಿದೆ, ಇನ್ನೊಂದು ಕಡೆ ಎಣಿಸಕ್ಕಾಗದೇ ಇರುವಂತಹ ಅಷ್ಟು ಅಸಂಖ್ಯೇಯವಾದ ಬಾಹುಗಳು. ಆ ರೀತಿ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅನೇಕ ಬಾಹು ಉದರ ವಕ್ತನೇತ್ರ ಮಿತಿ ಪೂರ್ವ ನಿರ್ದಿಷ್ಟ ಸಮುದಾಯೇ ಕಸ್ಯಚಿತ್ ಅಂಶ ಕಸ್ಯಚಿತ್ ಅಸಂಖ್ಯೇಯತ್ವ ವಿಧಾನ ಇತರೇಷಾಂ ಸರ್ವೇಷಾಮಪಿ ಪ್ರದರ್ಶನಾರ್ಥಂ ಅಂತ ಹೇಳಿದ್ರಿಂದ ಅನಂತ ಅನೇಕ ಬಾಹು ಉದರ ವಕ್ತನೇತ್ರಂ ಅಂತ ಹೇಳಿದಾಗ ಕೆಲವು ಕೂಡ ಕೆಲವುದಲ್ಲಿ ಮಾತ್ರ ಅಸಂಖ್ಯೇಯ ಅಂತ ಹೇಳಿದರೆ ಎಲ್ಲವೂ ಅಸಂಖ್ಯೇಯವೇ ಅಂತ ಅರ್ಥ. ಸರ್ವೇಷಾಮಪಿ ಪ್ರದರ್ಶನಾರ್ಥಂ, ಎಲ್ಲವೂ ಕೂಡ ಅಸಂಖ್ಯೇಯ ಅನ್ನೋದನ್ನು ತಿಳಿಸುತ್ತೆ ಅದು ಹೊರತು ಬರೀ ಬಾಹುಗಳು ಮಾತ್ರ ಅಸಂಖ್ಯೇಯ ಮಿಕ್ಕಿದ್ದೆಲ್ಲ ಹಾಗಿಲ್ಲ ಅಂತ ಅರ್ಥವಲ್ಲ. ಎಲ್ಲವೂ ಕೂಡ ಅಸಂಖ್ಯೇಯವಾದದ್ದು. ಆ ರೀತಿಯಾದ ರೂಪವನ್ನು ನೋಡಿದ ಅರ್ಜುನನು ಯಾವುದನ್ನು ಕೂಡ ಇಷ್ಟು ಅಂತ ಎಣಿಸಿ ನೋಡೋಕ್ಕಾಗ್ತಾ ಇರಲಿಲ್ಲ. ಅಂತಹ ಅಸಂಖ್ಯೇಯವಾದ ಸಕಲವೂ ಅವನ ರೂಪದಲ್ಲಿ ಎಲ್ಲವೂ ಅಸಂಖ್ಯೇಯವಾಗಿದ್ದು, ಬಾಹುವೇನು ಉದರವೇನು ಮೊದಲಾದದ್ದು. ಶಶಿಸೂರ್ಯ ನೇತ್ರಂ ಇತ್ಯತ್ರ ಚಂದ್ರ ಸೂರ್ಯಯೋರೇವ ನ ನೇತೃತ್ವ ರೂಪಣಂ ಪ್ರಕರಣಾದಿ ಅಭಾವಾತ್ ಅಸ್ಯ ಚ ರೂಪಸ್ಯ ಅನಂತ ನಯನ ವಿಶಿಷ್ಟತ್ವಾತ್ ಅತಃ ಸಾಧರ್ಮ್ಯಮೇವ ವಿವಕ್ಷಿತಂ. ಚಂದ್ರಸೂರ್ಯಂ ಶಶಿಸೂರ್ಯ ನೇತ್ರಂ ಅಂತ ಹೇಳಿದ್ರೆ ಚಂದ್ರನನ್ನೇ ಸೂರ್ಯ ಕಣ್ಣಾಗಿ ಉಳ್ಳವನು, ಅಥವಾ ಚಂದ್ರನನ್ನೇ ಕಣ್ಣಾಗಿ ಉಳ್ಳವನು, ಅಥವಾ ಚಂದ್ರನಂತೆ ಕಣ್ಣನ್ನು ಉಳ್ಳವನು, ಈ ರೀತಿ ಅರ್ಥವಲ್ಲ. ಚಂದ್ರ ಸೂರ್ಯರ ಒಂದು ಧರ್ಮವು ಇಲ್ಲಿ ಕಾಣಲ್ಪಡ್ತಿದೆ ಅನ್ನೋದು ಅರ್ಥ. ಇಲ್ಲಿ ಸಾಧರ್ಮ್ಯ ಅಂತ ಹೇಳಿದ್ರೆ ಅವುಗಳ ಸಮಾನ ಒಂದು ಧರ್ಮತೆ, ಚಂದ್ರನಂತೆ ಆಹ್ಲಾದಕರ ಪ್ರಸನ್ನತೆ ಅನ್ನುವುದು ಇಲ್ಲಿ ಕಂಡು ಬರ್ತಾ ಇದೆ ಆಶ್ರಿತರಲ್ಲಿ. ಸೂರ್ಯನಂತೆ ಪ್ರತಾಪವು ಕಂಡು ಬರ್ತಾ ಇದೆ ಇಲ್ಲಿ ಅನಾಶ್ರಿತರ ವಿಷಯದಲ್ಲಿ. ಆದ್ದರಿಂದ ಇಲ್ಲಿ ರೂಪಣ ಪ್ರಕರಣವಲ್ಲ ಇದು. ಸಾಕ್ಷಾತ್ತಾಗಿ ಪರಮಾತ್ಮನ ವಿಶ್ವರೂಪವನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಇನ್ಯಾವುದೋ ಒಂದು ನೋಡಿ ಅದರಂತೆ ಇದು ಅಂತ ರೂಪಣವನ್ನು ಮಾಡ್ತಾ ಇಲ್ಲ. ಅದು ಸಾಧರ್ಮ್ಯವನ್ನ, ಚಂದ್ರನಂತೆ ಕಣ್ಣು ಅಂತ ಹೇಳಿದ್ರೆ ಚಂದ್ರನ ಒಂದು ರೂಪವು ಕಂಡು ಬರ್ತಿದೆ ಅಂತ ಅರ್ಥವಲ್ಲ ಇಲ್ಲಿ. ಆದರೆ ಅವನ ಒಂದು ಧರ್ಮವು ಇಲ್ಲಿ ಕಂಡು ಬರ್ತಾ ಇದೆ. ಪ್ರಸನ್ನತೆ ಅನ್ನುವ ಧರ್ಮ, ಸಾಧರ್ಮ್ಯವು ಹೇಳಲ್ಪಡ್ತಾ ಇದೆ ಅಂತ ಹೇಳಿ ಇಲ್ಲಿ ಅದನ್ನ ಅರ್ಥ ಮಾಡ್ತಾರೆ. ಅದರಲ್ಲಿಯೂ ತತ್ರಾಪಿ ಕೇಶಾಂಚಿತ್ ಶಶಿತುಲ್ಯತ್ವಂ ಕೇಶಾಂಚಿತ್ ಸೂರ್ಯತುಲ್ಯತ್ವಂ ಇತಿ ವಿಭಾಜಕ ಅಭಾವಾತ್, ಕೆಲವು ಮಾತ್ರ ಪ್ರಸನ್ನತೆ ಇತ್ತು, ಕೆಲವು ಪ್ರತಾಪವೂ ಇತ್ತು ಅಂತ ಹೇಳಿ ಈ ರೀತಿ ವಿಭಾಗವೇ ಇರಲಿಲ್ಲ ಅಲ್ಲಿ. ಆದ್ದರಿಂದ ಸರ್ವೇಷಾಂ ಉಭಯತುಲ್ಯತ್ವಂ ವಿವಕ್ಷಿತಂ, ಎಲ್ಲವೂ ಕೂಡ ಎರಡರಂತೆಯೂ ಇತ್ತು ಅಂತ ಅರ್ಥ. ಆಶ್ರಿತರಲ್ಲಿ ಎಲ್ಲ ನೇತ್ರಗಳು ಪ್ರಸನ್ನವಾಗಿತ್ತು, ಅನಾಶ್ರಿತರಿಗೆ ಎಲ್ಲ ನೇತ್ರಗಳು ಭಯಂಕರವಾಗಿತ್ತು ಅನ್ನೋದು ಇಲ್ಲಿ ಅರ್ಥ ಅನ್ನೋದನ್ನು ಹೇಳ್ತಾರೆ. ಇಲ್ಲಿ ಯುಗಪತ್ ಪ್ರಸಾದ ಪ್ರತಾಪಯೋ ವಿರುದ್ಧಯೋ ವಿಷಯ ವ್ಯವಸ್ಥಾಪಯಿತು. ಏಕಕಾಲದಲ್ಲಿ ಹೇಗೆ ಪ್ರಸನ್ನತೆಯು ಪ್ರತಾಪತೆಯು ಪ್ರತಾಪವು ಎರಡೂ ಇರಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ದೇವಾದಿಗಳ ವಿಷಯದಲ್ಲಿ ಪ್ರಸನ್ನತೆ, ಅಸುರರು ರಾಕ್ಷಸರು ಮೊದಲಾದವರ ವಿಷಯದಲ್ಲಿ ಪ್ರತಾಪ. ಆದ್ದರಿಂದ ವಿಷಯ ವ್ಯವಸ್ಥೆಯಿಂದ ಹಾಗೆ ಕಂಡು ಬರುತ್ತೆ ಅದು ಅಂತ ಹೇಳಿ ಅದನ್ನ ಹೇಳ್ತಾರೆ. ತದೇವ ವಕ್ಷ್ಯಮಾಣೇನ ಸ್ಥಾಪಯತಿ ರಕ್ಷಾಂಸಿ, ಅದನ್ನು ಮುಂದೆ ಹೇಳಲ್ಪಡುತ್ತೆ. ರಕ್ಷಾಂಸಿ ಭೀತಾನಿ ದಿಶೋದ್ರವಂತಿ, ಎಲ್ಲ ಭಯಪಟ್ಟು ಓಡಿ ಹೋದರು ಅಂತ ಹೇಳಿದಾಗ ಅವರಿಗೆ ಅವನನ್ನು ನೋಡೋಕ್ಕಾಗಲಿಲ್ಲ, ಅವನ ರೂಪವನ್ನು ಅಷ್ಟು ಭಯಂಕರವಾಗಿ ಕಂಡು ಬಂದ ಅಂತ ಹೇಳಿ ಅವನ ನೇತ್ರದಲ್ಲಿ ಇದ್ದ ಪ್ರತಾಪವನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಅವರಿಗೆ ಭಯಪಟ್ಟು ಓಡಿ ಹೋದರು ದಿಕ್ಕುಪಾಲಾಗಿ ಅಂತ ಮುಂದೆ ಹೇಳಲ್ಪಡೋದ್ರಿಂದ ಈ ರೀತಿ ಅರ್ಥವು ನಮಗೆ ತಿಳಿಯಲ್ಪಡುತ್ತೆ. ದೀಪ್ತಾನಲಾರ್ಕ ದ್ಯುತಿಂ ಇತಿ ಪ್ರಾಗಭಿಧಾನೇಪಿ ಪುನಃ ದೀಪ್ತ ಹುತಾಶವಕ್ತ್ರಂ ಇತಿ ವಿಶೇಷತಃ ಅಭಿಧಾನ. ಇಲ್ಲ, ಅನೇಕ ವಿಷಯಗಳು ಎರಡೆರಡು ಸತಿ ಬರುತ್ತೆ ಇಲ್ಲಿ, ಅನೇಕ ಸತಿ ಬರುತ್ತೆ. ಅದು ಯಾವುದರಲ್ಲಿಯೂ ಕೂಡ ಪುನರುಕ್ತಿ ಇಲ್ಲ, ಪುನರುಕ್ತಿ ಅನ್ನೋದು ಇಲ್ಲ. ಬೇರೆ ಬೇರೆ ವಿಶೇಷಣಗಳನ್ನು ಬೇರೆ ಬೇರೆ ವಿಧದಲ್ಲಿ ಅರ್ಜುನನು ಹೇಗೆ ಅನುಭವಿಸಿದ ಪರಮಾತ್ಮನ ರೂಪದಲ್ಲಿ ಅನ್ನೋದು ಹೇಳೋದ್ರಿಂದ ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳ್ತಾ ಇಲ್ಲ ಅವನು. ಆದರೆ ಬೇರೆ ಬೇರೆ ವಿಶೇಷಗಳನ್ನೆಲ್ಲ ಅನುಭವಿಸಿದಾನವನು ಅನ್ನೋದು ತಿಳಿಯುತ್ತೆ ಇಲ್ಲಿ. ಅದರಿಂದ ಹಿಂದೆ ದೀಪ್ತಾನಲ ಅರ್ಕದ್ಯುತಿಂ, ದೀಪ್ತ ಅನಲ ಅರ್ಕದ್ಯುತಿಂ, ಅನಲ ಅಂದರೆ ಬೆಂಕಿ, ಅರ್ಕ ಅಂದರೆ ಸೂರ್ಯ, ಪ್ರದೀಪ್ತವಾದ ಬೆಂಕಿ ಸೂರ್ಯರಂತಹ ಪ್ರಕಾಶವನ್ನು ನೋಡಿದ ಅಂತ ಹಿಂದೆ ಹೇಳಿದರೆ ಮತ್ತೆ ಇಲ್ಲಿಯೂ ಕೂಡ ದೀಪ್ತ ಹುತಾಶ ವಕ್ತ್ರಂ, ಹುತಾಶ ಅಂದರೆ ಅಗ್ನಿ,
ಪ್ರತಾಪ ಪ್ರಕಾಶಿತವಾದ ಅಗ್ನಿಯಂತೆ ಮುಖ ಅಂತ ಹೇಳಿದ್ರೆ ಮತ್ತೆಯೂ ಇಲ್ಲಿ ಹೇಳಲ್ಪಟ್ಟಿದೆಯಲ್ಲ ಅಂತ ಹೇಳಿದ್ರೆ ವಕ್ರ ಸಾಧ್ಯ ಜಗದ್ಗ್ರಸನಾಖ್ಯ ವಿಶೇಷ ತಾತ್ಪರ್ಯೇಣ ಪ್ರದೀಪ್ತ ಕಾಲಾನಲವತ್. ಆ ಮುಖದಲ್ಲಿ ಆ ಪ್ರಳಯ ಕಾಲದ ಬೆಂಕಿಯಂತೆ ಇದ್ದಂತೆ ಅದರ ಒಂದು ಪ್ರಕಾಶ ಹೇಗಿತ್ತು ಅಂತ ಹೇಳಿದ್ರೆ ಪ್ರಳಯ ಕಾಲದ ಬೆಂಕಿಯಂತೆ ಇತ್ತು. ಅದು ಆ ಮುಖದಿಂದ ಎಲ್ಲವನ್ನು ಗ್ರಸನ ಮಾಡ್ತಿದ್ದ, ನುಗ್ತಾ ಇದ್ದ ಪರಮಾತ್ಮ. ಅದನ್ನೆಲ್ಲ ಅಂಥ ಪ್ರಳಯ ಕಾಲದಲ್ಲಿ ಹೇಗೆ ಎಲ್ಲವೂ ಅವನ ಮುಖದೊಳಗಡೆ ಪ್ರವೇಶ ಮಾಡುತ್ತೆ, ಅದು ಭಯಂಕರವಾದ ಒಂದು ಮುಖ. ಅದರಲ್ಲಿ ಆ ಸಮಯದಲ್ಲಿದ್ದಂತಹ ಪ್ರಳಯ ಕಾಲದ ಬೆಂಕಿ ಹೇಗಿತ್ತೋ ಆ ರೀತಿಯಾಗಿ ಇತ್ತು ಅನ್ನೋದು ಇಲ್ಲಿ ಅರ್ಥ. ದೀಪ್ತ ಹುತಾಶ ವಕ್ತ್ರಂ ಅಂತ ಹೇಳಿದಾಗ ಪ್ರದೀಪ್ತ ಕಾಲಾನಲವತ್ ಹೇಳಿ ಅದನ್ನು ಅರ್ಥ ಮಾಡ್ತಾರೆ. ಸಂಹಾರಾನುಗುಣೇತಿ ಸಾಧರ್ಮ್ಯ ಕಥನಂ, ಸಂಹಾರಕ್ಕೆ ಅನುಗುಣವಾದಂತಹ ಅವನ ಆ ರೀತಿಯಾದ ಒಂದು ಒಂದು ತೇಜಸ್ಸು ದೀಪ್ತಿ ಅಲ್ಲಿ ಇತ್ತು. ಅತ್ರ ಹುತಾಶಯೇವ ವಕ್ತಮಿತಿ ಪರೋಕ್ತಿ ನಿರಸನಾಯ ಕಾಲಾನಲ ಸನ್ನಿಭಾನಿ ವಕ್ಷ್ಯಮಾಣ ಅನುಸಂಧಾನೇನ ಕಾಲಾನಲವತ್. ಹುತಾಶನೇ ವಕ್ರ ಅಂತ ಹೇಳಿದ್ರು, ಹುತಾಶನೇ ವಕ್ರ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಅಗ್ನಿಯೇ ಅವನ ಮುಖ ಅಂತ ಹೇಳಿ ಆ ರೀತಿಯಾಗೂ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಆ ರೀತಿ ಅರ್ಥವಲ್ಲ ಇಲ್ಲಿ. ಮುಂದೆ ಶ್ಲೋಕದಲ್ಲಿ ಕಾಲಾನಲ ಸನ್ನಿಭಾನಿ ಅಂತ ಬರುತ್ತೆ. ಪ್ರಳಯ ಕಾಲದ ಬೆಂಕಿಯಕ್ಕೆ ಸಮಾನವಾದದ್ದು ಅಂತ, ಅದರಂತೆ ಇರುವಂತಹದ್ದು ಅಂತ ಮುಂದೆ ಹೇಳೋದ್ರಿಂದ ಅದಕ್ಕೆ ಅನುಗುಣವಾಗಿ ಕಾಲಾನಲವತ್ ಅಂತ ಹೇಳಿ ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಪಾವಕಶ್ಚ ವಸುಗಣೆ ಅಂತರ್ಭೂತ ಪೃಥಗುಕ್ತ. ಯಾಕೆಂದರೆ ಅಗ್ನಿ ಪಾವಕ ಅನ್ನೋನು ಹಿಂದೆ ಹೇಳಲ್ಪಟ್ಟಿದ್ದಾನೆ. ಅವನು ವಸುನಾಮಸ್ಮಿ ಪಾವಕಃ ಅಂತ ಹಿಂದೆ ವಿಭೂತಿಯನ್ನು ಹೇಳುವಾಗ ಮುಂದೆ ಹೇಳಲ್ಪಟ್ಟಿದ್ದಾನೆ ಬೇರೆಯಾಗಿ. ಆದ್ದರಿಂದ ಇಲ್ಲಿ ಅವನ ಒಂದು ಸಮಾನ ಧರ್ಮವನ್ನು ಇಲ್ಲಿ ಸಾಧರ್ಮ್ಯವು ಹೇಳಲ್ಪಡ್ತಾ ಇದೆ ಅನ್ನೋದು ಇಲ್ಲಿ. ವಿಶ್ವಮಿದಂ ತಪಂತಂ ಇತಿ ವಚನಾದತ್ರ ತೇಜಶಬ್ದೇನ ಅನ್ಯ ಅನಪೇಕ್ಷತ್ವಂ ನ ವಿವಕ್ಷಿತಂ ಪ್ರಕೃತ ಅನುಪಯೋಗಾತ್ ಅತಃ ತದುಚಿತಮರ್ಥಮಾಹ ತೇಜ. ವಿಶ್ವಮಿದಂ ತಪಂತಂ ಅಂತ ಹೇಳಿದ್ರೆ ತೇಜಸ್ಸು ಪರಾವಿಭವನ ಸಾಮರ್ಥ್ಯ ಅಂತ ಅರ್ಥ ಮಾಡಿದ್ರು. ಸ್ವತೇಜಸ ವಿಶ್ವಮಿದಂ ತಪಂತಂ, ಸ್ವತೇಜಸ ವಿಶ್ವಮಿದಂ ತಪಂತಂ ಅಂತ ಹೇಳುವಾಗ ತನ್ನ ತೇಜಸ್ಸಿನಿಂದ ವಿಶ್ವಕ್ಕೆಲ್ಲ ತಾಪವನ್ನು ಉಂಟು ಮಾಡುವನು ಅಂತ ಹೇಳುವಾಗ ಇಲ್ಲಿ ಇನ್ನೊಬ್ಬರ ಅಪೇಕ್ಷೆ ಇಲ್ಲದೆ ಎಲ್ಲಕ್ಕೂ ತಾಪವನ್ನು ಉಂಟು ಮಾಡಿದ ಅನ್ನುವ ಅರ್ಥವಲ್ಲ ಇಲ್ಲಿ ತೇಜಸ್ ಶಬ್ದದಿಂದ. ಆದ್ದರಿಂದ ಇಲ್ಲಿ ಅದು ಉಪಯುಕ್ತವಲ್ಲ. ಆದ್ದರಿಂದ ಪರಾಭಿಭವನ ಸಾಮರ್ಥ್ಯ ಅನ್ನೋದನ್ನು ಅರ್ಥ ಮಾಡ್ತಾರೆ ತೇಜಸ್ಸು ಅನ್ನೋದಕ್ಕೆ. ಇಲ್ಲಿ ಪರಾಭಿಭವನ ಸಾಮರ್ಥ್ಯ ಅಂತ ಹೇಳಿ ಶತ್ರುಗಳನ್ನು ಭಯಂಕರವಾಗಿ ಅವರಲ್ಲಿ ಒಂದು ನಡುಕವನ್ನು ಉಂಟು ಮಾಡಿಸುವಂತಹ ಅವನ ದರ್ಶನದಿಂದಲೇ ಅವರಿಗೆ ಅಷ್ಟು ಭಯಂಕರವಾಗಿರ್ತಾನೆ. ಅದು ಭಯವನ್ನು ಉಂಟು ಮಾಡುವಂತಹದ್ದು ಪರಾಭಿಭವನ ಸಾಮರ್ಥ್ಯ. ಕಾಲಃ ಪಚತಿ ಭೂತಾನಿ ಇತ್ಯಾದೇಹ ಇದಂ ನಿಧಾನ ಸೂಚನಂ ಇತ್ಯಭಿಪ್ರಾಯನ ಸ್ವಕೀಯೇನ ತೇಜಸ. ಅದಕ್ಕೆ ಅಲ್ಲಿ ಹೇಳುವಾಗ ತೇಜ ಪರಾಭಿಭವನ ಸಾಮರ್ಥ್ಯಂ ಅಂತ ಹೇಳಿ ಸ್ವಕೀಯೇನ ತೇಜಸ ವಿಶ್ವಮಿದಂ ತಪಂತಂ ತ್ವಾಂ ಪಶ್ಯಾಮಿ. ಎಲ್ಲವನ್ನು ವಿಶ್ವವನ್ನೆಲ್ಲ ಅದಕ್ಕೆಲ್ಲ ತಾಪವನ್ನು ಉಂಟು ಮಾಡ್ತಿದ್ಯಾ ನೀನು, ಅಂತಹ ನಿನ್ನ ರೂಪ ಅದನ್ನು ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ದ. ಯಾಕೆಂದರೆ ಇದು ಕಾಲ ಪಚತಿ ಭೂತಾನಿ ಅಂತ ಹೇಳಿರೋದಕ್ಕೆ ಕಾರಣ ಇದು. ಕಾಲವು ಹೇಗೆ ಎಲ್ಲವನ್ನು ಪಚನ ಮಾಡುತ್ತೆ ಪ್ರಾಣಿಗಳನ್ನೆಲ್ಲ ಅಂತ ಹೇಳಿದ್ರೆ, ಎಲ್ಲವನ್ನು ಜೀರ್ಣ ಮಾಡಿಸ್ಬಿಡುತ್ತೆ ಕಾಲ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಕಾರಣವನ್ನು ಇಲ್ಲಿ ಹೇಳ್ತಾ ಇದೆ. ತನ್ನ ತೇಜಸ್ಸಿನಿಂದ ಎಲ್ಲವನ್ನು ಅವನು ತಾಪಗೊಳಿಸ್ತಾ ಇದ್ದಾನೆ ವಿಶ್ವಕ್ಕೆಲ್ಲ ಅಂತ ಹೇಳಿಬಿಟ್ಟು ಇದಂ ನಿಧಾನಂ ನಿಧಾನ ಸೂಚನಂ ಅಂತ ಹೇಳಿ ಈ ರೀತಿಯಾದ ಒಂದು ತೇಜಸ್ಸೇ ಕಾಲವು ಎಲ್ಲವನ್ನು ಭಜನೆ ಮಾಡುವುದಕ್ಕೆ ಕಾರಣ. ಅವನ ನಿಯಮನದಲ್ಲಿರುವ ಕಾಲದ ಮೂಲಕ ಎಲ್ಲ ಮಾಡ್ತಾನೆ. ಆದರೆ ಅವನಲ್ಲಿ ಪರಮಾತ್ಮನಲ್ಲಿರುವ ತೇಜಸ್ಸು ಅಂತಹ ವಿಶ್ವವನ್ನೆಲ್ಲ ತಾಪಗೊಳಿಸುವಂತಹ ತೇಜಸ್ಸು. ಅದನ್ನು ಪೂರ್ವಂ ಶ್ರುತಂ ಅನಂತರಂ ದಿವ್ಯಚಕ್ಷುಷ ಸಾಕ್ಷಾತ್ಕೃತಂ ಸರ್ವಮಾಕಾರಂ ಸಂಕಲಯ ಏವಂ. ಕಡೆಯಲ್ಲಿ ಅದನ್ನೆಲ್ಲ ಸಂಗ್ರಹವಾಗಿ ಭಾಷಿಕಾರರು ಹೇಳ್ತಾರೆ. ಏವಂ ಏವಂ ಭೂತಂ ಅಂತ ಹೇಳಿ ಇದನ್ನೆಲ್ಲ ವ್ಯಾಖ್ಯಾನ ಮಾಡಿ ಈ ರೀತಿ ಇರುವಂತಹ ಎಲ್ಲದಕ್ಕೂ ಅರ್ಥವೇನು ಅಂದರೆ ಸರ್ವಸ್ಯ ಸ್ರಷ್ಟಾರಂ, ಸರ್ವಸ್ಯ ಆಧಾರಭೂತಂ, ಸರ್ವಸ್ಯ ಪ್ರಶಾಸಿತಾರಂ, ಸರ್ವಸ್ಯ ಸಂಹರ್ತಾರಂ. ಈ ಎಲ್ಲ ಅರ್ಥಗಳು ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ ಶ್ಲೋಕದಲ್ಲಿ ಅನಾದಿ ಮಧ್ಯಾಂತಂ ಅನಂತವೀರ್ಯಂ ಅನಂತಬಾಹುಂ ಶಶಿಸೂರ್ಯ ನೇತ್ರಂ ದೀಪ್ತ ಹುತಾಶವಕ್ತ್ರಂ ಸ್ವತೇಜಸ ವಿಶ್ವಮಿದಂ ತಪಂತಂ. ಇದರಿಂದ ಹೇಳಲ್ಪಟ್ಟ ಸಂಗ್ರಹವಾದ ಅರ್ಥವೇನು ಅಂದರೆ ಎಲ್ಲವನ್ನು ಸೃಷ್ಟಿ ಮಾಡುವವನು, ಎಲ್ಲಕ್ಕೂ ಆಧಾರನಾದವನು, ಎಲ್ಲಕ್ಕೂ ಪ್ರಶಾಸನ ಮಾಡುವವನು,
ಸಂಹಾರ ಮಾಡುವವನು, ಜ್ಞಾನಾದಿ ಅಪರಿಮಿತ ಗುಣಸಾಗರಂ ಆದಿಮಧ್ಯಾಂತರಹಿತಂ ಏವಂ ಭೂತ ದಿವ್ಯ ದೇಹಂ ತ್ವಾಂ ಯಥೋಪದೇಶಂ ಸಾಕ್ಷಾತ್ ಕರೋಮಿ. ಹೇಗೆ ಉಪದಿಷ್ಟವಾಗಿದೆಯೋ ಹಾಗೆ ಸಾಕ್ಷಾತ್ಕಾರ ಮಾಡಿಕೊಳ್ತಾ ಇದ್ದೇನೆ ಅನ್ನೋದು ಇಲ್ಲಿ ಸಂಗ್ರಹವಾದ ಎಲ್ಲದಕ್ಕೂ ಅರ್ಥ. ಇದು ದಿವ್ಯವಾದ ಚಕ್ಷುಸ್ಸಿನಿಂದ ಸಾಕ್ಷಾತ್ಕೃತವಾದ ಆಕಾರವೆಲ್ಲವೂ ಕೂಡ ಹಿಂದೆ ಹೇಳಲ್ಪಟ್ಟಿರೋದು ಎಲ್ಲವೂ ಕೂಡ ಇಲ್ಲಿ ಸಂಗ್ರಹವಾಗಿ ಭಾಷಿಕಾರರು ಹೇಳ್ತಾರೆ. ಕಡೆಯಲ್ಲಿ ಒಂದು ದೇಹದಲ್ಲಿ ಹೇಗೆ ಅನೇಕ ಉದರಗಳು ಮೊದಲಾದದ್ದು ಅದೆಲ್ಲ ಏಕಸ್ಯ ದೇಹಸ್ಯ ಅನೇಕ ಬಾಹುಮುಖಾದಿ ಯೋಗ ಶ್ರುತಪೂರ್ವ ದೃಷ್ಟಪೂರ್ವಶ್ಚ ಉದರಾದೇಹೇ ಅನೇಕತ್ವಂತು ಕಥಂ ಚೋದಯತಿ. ಒಂದು ದೇಹದಲ್ಲಿ ಅನೇಕ ಬಾಹು ಇರೋದು ಶ್ರುತಪೂರ್ವಂ, ಅದು ಮೊದಲಿಯೇ ದೃಷ್ಟಪೂರ್ವಶ್ಚ ಅಂತ ಹೇಳಿದ್ರು. ಮೊದಲಿಯೂ ಕೇಳು ಇದ್ದೀವಿ, ನೋಡು ಇದ್ದೀವಿ. ಸಹಸ್ರಬಾಹು ಇದ್ದ, ಅವನಿಗೆ 1000 ಬಾಹುಗಳಿದ್ದು ಒಂದು ದೇಹದಲ್ಲಿ, ಸಹಸ್ರಬಾಹು ಅಂತ ಹೇಳೋರು. ಹಾಗೆ ಅನೇಕರು ಇದ್ದರು, ಅನೇಕ ಬಾಹುಗಳು ಒಂದು ದೇಹದಲ್ಲಿ ಇದ್ದದ್ದು ಕಂಡು ಬಂದಿದೆ. ಆ ರೀತಿ ನೋಡು ಕೂಡ ಇದೆ, ಕಂಡು ಬಂದಿರೋದು ಇದೆ, ಶ್ರುತಿಯಲ್ಲಿಯೂ ಪ್ರಮಾಣಗಳಲ್ಲಿ ಹೇಳಲ್ಪಟ್ಟಿದೆ. ಆದರೆ ಉದರಗಳು ಅನೇಕ ಅನ್ನೋದು ಎಲ್ಲೂ ಕಂಡು ಬರ್ದಿಲ್ಲ ಇದುವರೆಗೂ. ಅದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಅದನ್ನು ಇತ್ತಂ ಅಂತ ಪರಿಹಾರ ಮಾಡ್ತಾರೆ. ಶ್ರುತಾನುರೂಪಂ ಸರ್ವಂ ಉಪಪಾದನೀಯಂ. ಹೇಗೆ ಶ್ರುತವಾಗಿದೆಯೋ ಅದಕ್ಕೆ ಅನುಗುಣವಾಗಿ ನಾವು ಉಪಪಾದನೆ ಮಾಡಬೇಕು. ಅತೀಂದ್ರಿಯವಾದ ವಿಷಯಗಳನ್ನು ನಾವು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಪರಮಾತ್ಮನ ಅಚಿಂತ್ಯ ಶಕ್ತಿಯಲ್ಲಿ ಹೇಗೆ ಬೇಕಾದರೂ, ಯಾವ ರೂಪ ಬೇಕಾದರೂ ಅವನು ತೋರಿಸ್ಕೊಳ್ಬಹುದು. ಆದ್ದರಿಂದ ಇದುವರೆಗೂ ಇದು ಕಂಡು ಬಂದಿಲ್ಲ ಅಂತ ಹೇಳಿದ್ರೆ ಈ ರೀತಿ ಇರಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಪರಮಾತ್ಮನ ಸೃಷ್ಟಿಯಲ್ಲಿ ಅವನ ಅಚಿಂತ್ಯ ಶಕ್ತಿ ಅದ್ಭುತವಾಗಿರೋದು ಅಂತ ಹೇಳಿ ಹೇಗೆ ಶ್ರುತಿ ಹೇಳಿದೆಯೋ ಅದಕ್ಕೆ ಅನುಗುಣವಾಗಿ ಉಪಪಾದನೆಯನ್ನು ಮಾಡಬೇಕು ನಾವು. ಅಂದರೆ ಏಕಸ್ಮಾತ್ ಇತ್ಯಾದಿ ಅಯಮಭಿಪ್ರಾಯ ಅನೇಕ ಬಾಹೂದರ ವಕ್ತನೇತ್ರಂ ಇತಿ ಅವಯವ ಅನೇಕತ್ವ ಮಾತ್ರ ವಚನಾತ್ ರೂಪಮೇಕಂ ಇತಿ ಗಮ್ಯತೆ. ಅನೇಕ ಬಾಹೂದರ ವಕ್ತ್ರ ನೇತ್ರಂ, ಮುಖಗಳು ನೇತ್ರಗಳು ಬಾಹು ಉದರ ಮಾತ್ರ ಹೇಳಿದೆಯೇ ಹೊರತು ಅವನ ರೂಪವು ಒಂದೇ ಅಂತಾನೆ. ಅನೇಕ ರೂಪಗಳಲ್ಲಿ ರೂಪ ಒಂದೇ, ಅವನ ವಿಗ್ರಹವು ಒಂದೇ. ಏಕ ವಿಗ್ರಹ ವಿಷಯ ಪೂರ್ವಾಪರಾಮರ್ಶಾಚ. ವಿಗ್ರಹವು ಒಂದೇ ಅನ್ನೋದು, ಆದರೆ ಉದರಗಳು ಅನೇಕ, ಬಾಹುಗಳು ಅನೇಕ, ನೇತ್ರಗಳು ಅನೇಕ, ಮುಖಗಳು ಅನೇಕ. ಈ ರೀತಿಯಾಗಿ ಎಲ್ಲವೂ ಒಂದೇ ದೇಹದಲ್ಲಿ ಎಲ್ಲವೂ ಅನೇಕವಾಗಿತ್ತು, ಅಸಂಖ್ಯಾತವಾಗಿತ್ತು ಅಂತ ಹೇಳಿ ನಚ ಪಶ್ಯಮೇ ಪಾರ್ಥ ರೂಪಾಣಿ. ಇಲ್ಲೊಂದು ಶ್ಲೋಕದಲ್ಲಿ ರೂಪಾಣಿ ಅಂತ ಬಹುವಚನ ಇದೆ, ರೂಪಗಳು ಅಂತ ಹೇಳಿ ರೂಪಾಣಿ. ಆದರೆ ಅವನು ಹೇಳಿದ ಇಹೈಕಸ್ಥಂ ಜಗತ್ಕೃಷ್ಣಂ, ಏಕಸ್ಥಂ ಜಗತ್ಕೃಷ್ಣಂ. ಏಕಸ್ಥಂ ಅನ್ನುವ ಶಬ್ದ ಒಂದೇ ದೇಹದಲ್ಲಿ ಅಂತ ಕಂಡು ಬರ್ತದೆ, ತಿಳಿಯುತ್ತೆ ಅದನ್ನು. ಪಶ್ಯಮೇ ಪಾರ್ಥ ರೂಪಾಣಿ ಅಂತ ಉಪಕ್ರಮವಿದೆಯಲ್ಲ, ಆದ್ದರಿಂದ ಇಹ ಅಪಿ ಅನೇಕ ವಿಗ್ರಹ ವಿಷಯಂ ಅನೇಕ ಉದರತ್ವಾದಿಕಂ ಇದು ನವಾಚ್ಯಂ ಅಂತ ಹೇಳಿದ್ರು. ನಚ ಅಂತ ಆರಂಭಿಸ್ತಾರೆ. ಹೀಗೆ ಹೇಳಕ್ಕಾಗೋದಿಲ್ಲ. ತಥಾ ಸತಿ ಅನೇಕ ವಿಗ್ರಹಂ ಇತ್ಯೇತಾವತಃ ವಕ್ತವ್ಯತ್ವಾತ್. ಅನೇಕ ವಿಗ್ರಹ ಅಂತ ಹೇಳಬೇಕಾಗಿತ್ತು, ಹಾಗೆ ಹೇಳಲಿಲ್ಲ. ಇಲ್ಲಿ ಅನೇಕ ಬಾಹುಗಳು, ಅನೇಕ ಉದರಗಳು ಅಂತ ಹೇಳಲ್ಪಟ್ಟಿದೆ, ಅನೇಕ ವಿಗ್ರಹಗಳು ಅಂತ ಹೇಳಲ್ಪಟ್ಟಿಲ್ಲ. ನಹಿ ಅನೇಕೇಶು ಶರೀರೇಶು ಅನೇಕ ಬಾಹೂದರ ಉದರಾತ್ವಾದಿಕಂ ವಿಶೇಷತೋ ವಕ್ತವ್ಯಂ. ವಿಗ್ರಹಗಳು ಅನೇಕವಾಗಿದ್ದರೆ, ಅವನ ರೂಪಗಳು ಅನೇಕವಾಗಿದ್ದರೆ ಅನೇಕ ಬಾಹುಗಳು ಹೇಳಲೇಬೇಕಾಗಿಲ್ಲ. ರೂಪಗಳು ಅನೇಕವಾಗಿದ್ದರೆ ಬಾಹುಗಳು ಅನೇಕ, ಮುಖಗಳು ಅನೇಕ, ಅದರಲ್ಲಿಯೇ ಅರ್ಥಸಿದ್ಧವಾಗಿಬಿಡುತ್ತೆ. ಆದರೆ ಇಲ್ಲಿ ಹೇಳಿರುವ ಪ್ರಕಾರದಲ್ಲಿ ಅರ್ಜುನನು ಹೇಗೆ ಕಂಡ ಅಂತ ಹೇಳಿದ್ರೆ, ಬಾಹುಗಳನ್ನು ಅನೇಕವಾಗಿ ಕಂಡ, ಉದರಗಳನ್ನು ಅನೇಕವಾಗಿ, ವಕ್ತ್ರಗಳನ್ನು ಅನೇಕವಾಗಿ. ಅದರಿಂದ ವಿಗ್ರಹ ಒಂದೇ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಅಂತ ಹೇಳ್ತಾರೆ. ಮೇಲೆ ನಚ ಭಗವತ್ಶಾಸ್ತ್ರೇ ಅನೇಕ ಉದರಾಧಿಕಮದ್ರೂಪಂ ನ ದೃಷ್ಟಮಿತ್ವಾಚ್ಯಂ. ಆಗಮಶಾಸ್ತ್ರಗಳಲ್ಲೆಲ್ಲ ಈ ರೀತಿ ಕಂಡು ಬಂದಿದೆ, ವಿಶ್ವರೂಪವು ಹೇಳಲ್ಪಟ್ಟಿದೆ ಈ ರೀತಿ. ತಸ್ಯ ಶಾಸ್ತ್ರಸ್ಯ ಇದಾನೀಂ ನಿಶೇಷ ಪ್ರವೃತ್ತಿ ಅಭಾವಾತ್. ಭಗವತ್ಶಾಸ್ತ್ರಗಳಲ್ಲಿ ಕಂಡು ಬಂದಿಲ್ವಲ್ಲ, ಭಗವತ್ಶಾಸ್ತ್ರವು ಇಲ್ಲಿ ನಮಗೆ ಬೇಕಾಗಿಲ್ಲ. ಪರಮಾತ್ಮನೇ ಇಲ್ಲಿ ಅದು ಪೂರ್ಣವಾಗಿ ಇಲ್ಲಿ ಅದರ ಪ್ರವೃತ್ತಿ ಇಲ್ಲ. ಆದರೂ ಇಲ್ಲಿ ಇರೋದು ಪರಮಾತ್ಮನ ಒಂದು ಉಪದೇಶ. ಗೀತೆಯಲ್ಲಿ ಅವನು ಹೇಗೆ ತೋರಿಸ್ದ ತನ್ನ ರೂಪವನ್ನು, ಅದು ಅವನಿಗೆ ಮುಖ್ಯವಾದದ್ದು. ಅಂದ್ರೆ ಏನು? ಭಗವತ್ ಶಾಸ್ತ್ರ ಅಂದ್ರೆ ಏನು? ಭಗವತ್ ಶಾಸ್ತ್ರ ಅಂದ್ರೆ ಆಗಮಗಳು, ಪಂಚರಾತ್ರ ಆಗಮ ಮೊದಲಾದವು. ನಾರದಾದಿ ದೃಷ್ಟರೂಪಾಣ್ಯಪಿ ತತ್ರ ಇದಾನೀಂ ನ ಪಶ್ಯಾಮಃ. ಯಾಕೆಂದ್ರೆ ಹಿಂದೆ ನಡೆದ ವಿಷಯ ಕೆಲವಿರುತ್ತೆ,
ಅದು ಕಾಲ ಕಾಲಕ್ಕೆ ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ರೀತಿ ನಡೆಯುತ್ತೆ. ಎಲ್ಲವೂ ಒಂದೇ ಕಲ್ಪದಲ್ಲಿ, ಒಂದು ಕಲ್ಪದಲ್ಲಿ ಹೇಳಿದ್ದು ಎಲ್ಲ ಕಲ್ಪದಲ್ಲೂ ಹಾಗೇ ಇರಬೇಕು ಅಂತ ನಿಯಮವಿಲ್ಲ. ಬೇರೆ ಬೇರೆ ರೀತಿಯಲ್ಲೂ ನಡೆಯುತ್ತೆ. ಕಲ್ಪಭೇದದಿಂದ ಅನೇಕ ಭೇದಗಳು ಬರುತ್ತೆ ಆ ರೀತಿಯಲ್ಲಿ. ಆದ್ದರಿಂದ ಇಲ್ಲಿ ಇವಾಗ ನಾರದರು ಒಂದು ರೂಪವನ್ನು ನೋಡಿದ್ರು, ಅದನ್ನ ಇವಾಗ ನಾವು ನೋಡೋಕ್ಕಾಗೋದಿಲ್ಲ. ಆ ರೀತಿ ನಾರದಾದಿ ದೃಷ್ಟ ರೂಪಾಣ್ಯಪಿ ನತ್ರ ಇದಾನೀಂ ನ ಪಶ್ಯಾಮಹ. ಅದು ಆ ಕಾಲದಲ್ಲಿ ನಾರದನಿಗೊಂದು ರೂಪ ತೋರಿಸಿದ್ರು, ಮಾರ್ಕಂಡೇಯನಿಗೆ ಒಂದು ರೂಪ. ಆ ರೂಪವು ಇಲ್ಲಿ ನೋಡದೆ ಇರಬಹುದು, ಆ ಕಾಲದಲ್ಲಿ ಹಾಗೆ ತೋರಿಸಿ ಪರಮಾತ್ಮನು ತೋರಿಸಿದ ಆ ರೂಪಗಳನ್ನ. ಆದ್ದರಿಂದ ಈ ರೂಪ ಬೇರೆ ಎಲ್ಲೂ ಕಂಡು ಬಂದಿಲ್ವಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಇತಃ ಅನ್ಯಥಾಪಿ, ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಸ್ವಾಮಿ ದೇಶಿಕನು, ವಿಶ್ವರೂಪಂ ನಾರದೇನ ದೃಷ್ಟಂ, ಇದಕ್ಕಿಂತ ಬೇರೆಯಾದ ಒಂದು ವಿಶ್ವರೂಪವು ನಾರದರು ಕಂಡರಂತೆ. ತತಃ ಅನ್ಯದೇವ ಧೃತರಾಷ್ಟ್ರೇನ ದೃಷ್ಟಂ ಅಂದ್ರು. ಇದು ಎಲ್ಲಿದೆ ಅಂತ ಗೊತ್ತಿಲ್ಲ, ನನಗೆ ಹುಡುಕದೆ ಸಿಗಲಿಲ್ಲ. ಧೃತರಾಷ್ಟ್ರನಿಗೂ ಒಂದು ಸತಿ ವಿಶ್ವರೂಪ ತೋರಿಸಿದ್ರು, ಅವನಿಗೆ ಯಾವಾಗ ತೋರಿಸಿದ್ರು ಅಂತ ಹುಡುಕ್ಬೇಕು ಇದಕ್ಕೆ ಪ್ರಮಾಣವನ್ನ. ತತಃ ಅನ್ಯದೇವ ಧೃತರಾಷ್ಟ್ರೇನ ದೃಷ್ಟಂ ಅಂತ ಹೇಳ್ತಾರೆ. ನಾರದನಿಗೆ ಒಂದು ವಿಶ್ವರೂಪ, ಧೃತರಾಷ್ಟ್ರನಿಗೆ ಬೇರೆ ಒಂದು ರೂಪವನ್ನು ತೋರಿಸಿದ ಕೃಷ್ಣ ಅಂತ ಹೇಳಿ ಹೇಳಿದ್ದಾರೆ. ಅತಃ ಯಥಾ ಸಂಹಿತಾ ಭೇದೇನ, ಸಂಹಿತೆ ಅದಕ್ಕೆ ಅನುಗುಣವಾಗಿ ವರಾಹ ನಾರಸಿಂಹಾದೇಹೆ ಅನ್ಯಥಾ ಅನ್ಯಥಾ ಸನ್ನಿವೇಶವರ್ಣ ಭುಜಾದಿ ವೈಚಿತ್ರ್ಯಂ, ರೂಪದ ಒಂದು ಆಕಾರವೇನು, ಸನ್ನಿವೇಶ ಅಂದರೆ ಅವರ ರೂಪದಲ್ಲಿರುವ ಮುಖವೇನು, ಕೈಗಳು ಕಾಲುಗಳು ಇದೆಲ್ಲ, ಬಾಹು ಉದರ ಎಲ್ಲ ಹೇಗೆ ಜೋಡಿಸಿದೆ ಅದರ ಒಂದು ಆಕಾರ, ಅದರ ವರ್ಣ, ಭುಜ ಮೊದಲಾದವುಗಳ ವೈಚಿತ್ರ್ಯವೇನು, ಇದೆಲ್ಲವೂ ಕೂಡ ವರಾಹ ಪುರಾಣದಲ್ಲಿ ಒಂದು ರೀತಿ, ನಾರಸಿಂಹ ಪುರಾಣದಲ್ಲಿ ಇರಬಹುದು. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾಲದಲ್ಲಿ ಅವನ ಅವತಾರಗಳು, ಅವನ ರೂಪಗಳನ್ನು ಪರಮಾತ್ಮನ ದರ್ಶನ ಮಾಡಿಸಿದ್ದಾನೆ. ತದ್ವತ್ ಶ್ರೀ ವಿಶ್ವರೂಪ ವಿಗ್ರಹೇಪಿ ವಚನಬಲಾದೇವ ತಥಾ ತಥಾ ವೈಚಿತ್ರ್ಯಂ ಅಂಗೀಕುರ್ಮಃ. ಇದರಿಂದ ಈ ವಿಶ್ವರೂಪ, ಈ ವಿಗ್ರಹದಲ್ಲಿಯೂ ಕೂಡ ಒಂದೇ ವಿಗ್ರಹದಲ್ಲಿ ಇದೆಲ್ಲವೂ ನೋಡ್ದ ಅನ್ನೋದು ಕೂಡ ಹಾಗೆಯೇ ನಾವು ಅಂಗೀಕಾರ ಮಾಡ್ತೇವೆ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ ಇಲ್ಲಿ. ಅತಃ ಶಾಖಾಮೂಲ ನಾನಾತ್ವೇಪಿ ಕಾಂಡೈಕ್ಯವತ್ ಕಾಂಡೈಕ್ಯಾತ್ ವೃಕ್ಷೈಕ್ಯವತ್ ಬಾಹೂದರ ಭೇದೇಪಿ ಭೇದೋಕ್ತಿ ಇಹ ಕಟಿಪ್ರದೇಶೈಕ್ಯಾದಿ ರೂಪೈಕ್ಯಂ ಇತಿ. ಒಂದು ಮರದಲ್ಲಿ ಶಾಖೆಗಳು ಅನಂತವಾಗಿರುತ್ತೆ, ಆದರೆ ಕಾಂಡವು ಒಂದೇ ಕಾಂಡದಲ್ಲಿ ಅನೇಕ ಶಾಖೆಗಳು ಹೇಗೆ ಬರುತ್ತೋ ಆ ರೀತಿ ಇಲ್ಲಿ ಬಾಹುಗಳು ಉದರಗಳು ಅನೇಕವಾಗಿದ್ದರೂ ಕೂಡ ವಿಗ್ರಹ ಒಂದೇ ಇರೋದ್ರಲ್ಲಿ ಏನು ವಿರೋಧವಿಲ್ಲ. ಒಂದು ಮರದಲ್ಲಿ ಒಂದು ಕಾಂಡದಲ್ಲಿ ಅನೇಕ ಬಾಹುಗಳು ಹೇಗೆ ಬರುತ್ತೋ ಅಥವಾ ಶಾಖೆಗಳು ಹೇಗೆ ಬರುತ್ತೋ ಕೊಂಬೆಗಳೆಲ್ಲ, ಆ ರೀತಿ ಒಂದು ವಿಗ್ರಹದಲ್ಲಿ ಎಲ್ಲವೂ ಬರೋದರಲ್ಲಿ ಯಾವ ವಿರೋಧವೂ ಇಲ್ಲ ಅಂತ ಹೇಳಿ, ಕಟಿ ಪ್ರದೇಶದಿಂದ ಎಲ್ಲ ಹೀಗೆ ಮೇಲೆ ಉದ್ಭವ ಆಗುತ್ತೆ, ಕೆಳಗಡೆಯೂ ಉದ್ಭವ ಆಗಬಹುದು ಒಂದೇ ರೂಪದಲ್ಲಿ. ಇದೆಲ್ಲವೂ ಕೂಡ ನಾವು ಪ್ರಮಾಣಕ್ಕೆ ಅನುಗುಣವಾಗಿ ಅಂಗೀಕಾರ ಮಾಡ್ತೀವಿ. ಏತಚ್ಚ ಸರ್ವಂ ಯಥೋದಿತ ಶಬ್ದೇನ ಸೂಚಿತಂ. ಯಥೋದಿತಂ ಅಂತ ಹೇಗೆ ತೋರಿಸಿದ್ನೋ ಹಾಗೆ ಹೇಳಿದ, ಹೇಗೆ ಕಂಡನೋ ಹಾಗೆ ಹೇಳ್ತಿದ್ದಾನೆ ಅರ್ಜುನ. ಅಂದ ಏಕಸ್ಮಿನ್ ಮುಖೇ ನೇತ್ರದ್ವಯಮಿತಿ ಏಕೈಕಸ್ಮಿನ್ ಅಪಿ ಇತ್ಯರ್ಥ. ಏಕೈಕಸ್ಮಿನ್ ಇತ್ಯರ್ಥ. ಏಕಸ್ಮಿನ್ ಮುಖೇ ನೇತ್ರದ್ವಯಂ ಅಂದರೆ ಒಂದೊಂದು ಮುಖದಲ್ಲೂ ಎರಡೆರಡು ಕಣ್ಣುಗಳನ್ನು ನೋಡ್ದ ಅನ್ನೋದು ಇಲ್ಲಿ ಅರ್ಥ ಮಾಡಬೇಕು ಅಂತ. ಹಾಗೆ ಇಲ್ಲಿ ಅರ್ಜುನನ ಕಂಡ ವಿಶ್ವರೂಪದಲ್ಲಿ ಒಂದೊಂದು ಅನೇಕ ವಿಧವಾಗಿ ಕಂಡ ಅವನು ಅರ್ಜುನ. ಅದನ್ನೆಲ್ಲ ವರ್ಣನೆ ಮಾಡ್ತಾನೆ, ಹೇಗೆಲ್ಲ ನಾನು ನೋಡಿದೆ ಅಂತ ಹೇಳಿ. ಅನೇಕವಾಗಿ ವಿಧವಾಗಿ ಅಸಂಖ್ಯಾತವಾದ ಸಕಲವನ್ನು ಅವನು ಹೇಗೆ ನೋಡ್ದ ಒಂದೇ ವಿಗ್ರಹದಲ್ಲಿ ಅನ್ನೋದು ಅವನು ಕಂಡ ಆಶ್ಚರ್ಯವನ್ನೆಲ್ಲ ಅವನು ಹೇಳ್ತಾ ಇರೋದು ಅರ್ಜುನನ ಮಾತಿನಲ್ಲಿ. ಏವಂ ಭೂತಂ ತ್ವಾಂ ದೃಷ್ಟ ದೇವಾದಯ ಅಹಂ ಚ ಪ್ರವ್ಯಥಿತ ಭವಾಮ ಇತ್ಯಾಹ. ಬರೀ ದೇವಾದಿಗಳು ಎಲ್ಲರೂ ಅಷ್ಟೇ, ನಮಗೂ ಅಷ್ಟೇ ಬಹಳ ವ್ಯಥೆ ಉಂಟಾಗ್ಬಿಟ್ಟಿದೆ, ಮನಸ್ಸಲ್ಲಿ ಭಯವಾಗಿಬಿಟ್ಟಿದೆ ಅನ್ನೋದನ್ನ. ದ್ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾ ಅದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಅದ್ಭುತವಾದ ನಿನ್ನ ಉಗ್ರವಾದ ರೂಪವನ್ನು ನೋಡಿ ಮೂರು ಲೋಕದಲ್ಲಿರುವ, ಅಂದರೆ ಎಲ್ಲ ಲೋಕದಲ್ಲಿರುವ ಸಕಲರೂ ಕೂಡ ಎಲ್ಲರೂ ಪ್ರವ್ಯಥಿತಂ, ಎಲ್ಲರೂ ಕೂಡ ಬಹಳ ಭಯಪಟ್ಟು ಬಿಟ್ಟಿದ್ದಾರೆ, ಭೀತರಾಗಿದ್ದಾರೆ ಅಂತ ಹೇಳಿ. ದ್ಯಾವಾ ಪೃಥಿವ್ಯೋ ಇದರ ಅಂತರಂ ಹಿ ದ್ಯೂ ಲೋಕವೇನೋ ಪೃಥ್ವಿ ಲೋಕವೇನೋ ಮೊದಲಾದದ್ದೆಲ್ಲ ಅದರ ಮೇಲೆ ಇರುವುದು, ಕೆಳಗಡೆ ಇರುವುದು, ಮಧ್ಯದಲ್ಲಿರುವುದು ಎಲ್ಲ ಲೋಕಗಳು ಅಲ್ಲಿಂದ ಅದರಲ್ಲಿ ಹೇಳಲ್ಪಡುತ್ತೆ. ಅಂತರಂ ಅಂದರೆ ಮಧ್ಯದಲ್ಲಿರೋದು. ದ್ಯಾವಾ ಪೃಥಿವ್ಯೋ ಇದಂ ಅಂತರಂ ಮಧ್ಯದಲ್ಲಿರುವುದು,
ಅದಕ್ಕೆ ಮೇಲೂ ಕೂಡ ಕೆಳಗಡೆಯೂ ಕೂಡ ಎಲ್ಲ 14 ಚತುರ್ದಶ ಭುವನಗಳು ಅಲ್ಲಿ ಹೇಳಲ್ಪಟ್ಟಿದೆ. ವ್ಯಾಪ್ತಂ ತ್ವಯಾ ಏಕೇನ ದಿಶಶ್ಚ ಸರ್ವಾಹ, ಎಲ್ಲ ದಿಕ್ಕುಗಳು ನೀನೊಬ್ಬನಿಂದಲೇ ವ್ಯಾಪಿಸಲ್ಪಟ್ಟಿದೆ. ಇಂತಹ ಅದ್ಭುತವಾದ ಉಗ್ರವಾದ ರೂಪವನ್ನು ನೋಡಿ 3 ಲೋಕದಲ್ಲಿರುವ ಸಕಲರೂ ಕೂಡ ವ್ಯಥೆಗೆ ಒಳಗಾಗಿದ್ದಾರೆ. ಲೋಕತ್ರಯಂ ಅಂದರೆ ಲೋಕಗಳು, 3 ಲೋಕಗಳು ಅಂದರೆ ಲೋಕದಲ್ಲಿರುವ ಜನಗಳು ಅಂತ ಅರ್ಥ, ಇರುವವರು ಅಂತ ಅರ್ಥ, ದೇವಾದಿಗಳಾಗಲಿ ಯಾರೇ ಆಗಲಿ ಅವರು. ದ್ವಿಶಬ್ದ ಪೃಥಿವೀ ಶಬ್ದಶ್ಚ, ದ್ವಿಶಬ್ದ ಪೃಥಿವೀ ಶಬ್ದಶ್ಚ, ದ್ಯಾವ ಪೃಥಿವೀ, ದ್ಯುಲೋಕ ಪೃಥಿವೀ ಲೋಕ, 2 ಶಬ್ದಗಳು ಉಭೌ ಉಪರಿತನಾನಾಂ ಅಧಸ್ತನಾನಾಂ ಚ ಲೋಕಾನಾಂ ಪ್ರದರ್ಶನಾರ್ಥವು. ಅದಕ್ಕೆ ಮೇಲೆ ಇರುವ ಲೋಕಗಳೇನೋ ಕೆಳಗಡೆ ಇರುವ ಲೋಕ ಎಲ್ಲವೂ ಹೇಳಲ್ಪಟ್ಟಿದೆ ಇದರಲ್ಲಿ. ದ್ಯಾವ ಪೃಥಿವೀ ಅಂತ ಹೇಳಿದ್ರೆ 2 ಲೋಕ ಅಂತ ಅಷ್ಟವಲ್ಲ, ಎಲ್ಲ ಲೋಕಗಳು ಇದರಲ್ಲಿ ಹೇಳಲ್ಪಟ್ಟಿವೆ. ದ್ಯಾವ ಪೃಥಿವ್ಯೋ ಅಂತರಂ ಅವಕಾಶ, ಮಧ್ಯದಲ್ಲಿರುವ ಜಾಗ. ಯಸ್ಮಿನ್ ಅವಕಾಶೆ ಸರ್ವೇ ಲೋಕಾಃ ತಿಷ್ಠಂತಿ, ಆ ಜಾಗದಲ್ಲಿ ಮಧ್ಯದಲ್ಲಿರುವ ಪ್ರದೇಶದಲ್ಲಿ ಎಲ್ಲ ಲೋಕಗಳು ಇದೆ ಅಂತ ಅರ್ಥ. ಸರ್ವಃ ಅಯಂ ಅವಕಾಶಃ ದಿಶಶ್ಚ ಸರ್ವಾಹ ತ್ವಯಾ ಏಕೇನ ವ್ಯಾಪ್ತಾಃ, ಎಲ್ಲ ಜಾಗವೂ ಕೂಡ ಎಲ್ಲ ದಿಕ್ಕುಗಳು ಕೂಡ ನಿನ್ನೊಬ್ಬನಿಂದಲೇ ಎಲ್ಲವೂ ವ್ಯಾಪ್ತವಾಗಿದೆ. ಇಂತಹ ದೃಷ್ಟ ಅದ್ಭುತಂ ರೂಪಮುಗ್ರಂ ತವೇದಂ, ಉಗ್ರವಾದ ಅದ್ಭುತವಾದ ನಿನ್ನ ರೂಪವನ್ನು ನೋಡಿ ಅದೇನು ಹೇಗಿದೆ ಅಂತ ಹೇಳಿದ್ರೆ ಅನಂತ ಆಯಾಮ ವಿಸ್ತಾರಂ, ಅನಂತ ಆಯಾಮ ವಿಸ್ತಾರಂ, ಪ್ರದೇಶದಲ್ಲಿ ಅಧಿಕವಾದ ಪ್ರದೇಶ, ಆಯಾಮ ಅಂದರೆ ಪ್ರಾದೇಶಿಕವಾದದ್ದು, ವಿಸ್ತಾರವಾದದ್ದು ಅಂತ ಹೇಳಿ ಅನಂತ ಆಯಾಮ, ಎಷ್ಟು ಅನಂತ ಪರಿಮಾಣ ಉಳ್ಳಂತಹ ಈ ವಿಸ್ತಾರ. ಅದು ಅದ್ಭುತವಾದ ನಿನ್ನ ಅತ್ಯುಗ್ರಂಚ ರೂಪಂ, ಅತ್ಯಂತ ಉಗ್ರವಾದ ರೂಪವನ್ನು ನೋಡಿ ಲೋಕತ್ರಯಂ ಪ್ರವ್ಯಥಿತಂ. ಯುದ್ಧ ದಿದೃಕ್ಷಯ ಆಗತೇಶು, ಯುದ್ಧವನ್ನು ನೋಡೋದಕ್ಕೋಸ್ಕರ ಬಂದಿದ್ದರು ಸಕಲ ಲೋಕದಲ್ಲಿರುವ ಎಲ್ಲರೂ ಕೂಡ, ದೇವತೆಗಳು ಏನು, ಸಿದ್ಧರೇನು, ಯಕ್ಷರಚಾರಣರು, ಪ್ರತಿಯೊಬ್ಬರೂ ಸೇರಿಬಿಟ್ಟಿದ್ರು ಕುರುಕ್ಷೇತ್ರದ ಯುದ್ಧವನ್ನ ನೋಡೋದಕ್ಕೋಸ್ಕರ. ಯಾರ್ಯಾರು ಬಂದು ಸೇರಿದ್ರೋ ಸಕಲರೂ ಕೂಡ, ಯಾರು ಅಂದರೆ ಬ್ರಹ್ಮಾದಿ ದೇವಾಸುರ ಪಿತೃಗಣ ಸಿದ್ಧ ಗಂಧರ್ವ ಯಕ್ಷ ರಾಕ್ಷಸೇಶು, ಎಲ್ಲ ವಿಧವಾದ ಎಲ್ಲರೂ ಬಂದುಬಿಟ್ಟಿದ್ರು. ಬ್ರಹ್ಮಾದಿ ದೇವತೆಗಳೇನು, ಸುರರು, ಪಿತೃಗಣವೇನು, ಸಿದ್ಧರೇನು, ಗಂಧರ್ವರೇನು, ಯಕ್ಷರೇನು, ರಾಕ್ಷಸರೇನು, ಪ್ರತಿಕೂಲ ಅನುಕೂಲ ಮಧ್ಯಸ್ಥ ರೂಪಂ ಲೋಕತ್ರಯಂ. 3 ಲೋಕ ಅನ್ನೋದಕ್ಕೆ ಈ ರೀತಿ ಅರ್ಥ ಮಾಡ್ತಾರೆ. 3 ಲೋಕ ಅಂದರೆ ಪ್ರತಿಕೂಲರು ಒಂದು, ಅನುಕೂಲರೊಂದು, ಮಧ್ಯಸ್ಥರು ಒಂದು. ಈ ರೀತಿಯಾದ 3 ಜನ, ಅದರಲ್ಲಿ 4 ಜನ ಸೃಷ್ಟಿಯಲ್ಲಿಯೂ ಎಲ್ಲ ದೇವಾದಿಗಳಲ್ಲಿ ಎಲ್ಲರಲ್ಲಿಯೂ ಕೂಡ ಕೆಲವರು ಪ್ರತಿಕೂಲರು, ಕೆಲವರು ಅನುಕೂಲರು, ಕೆಲವರು ಮಧ್ಯಸ್ಥರು. ಹಾಗೆ ಸಕಲರು ಕೂಡ ದೇವಾದಿಗಳೆಲ್ಲ ಅನುಕೂಲರಾಗಿದ್ದರು, ರಾಕ್ಷಸರೆಲ್ಲ ಪ್ರತಿಕೂಲರಾಗಿದ್ದರು, ಇನ್ನು ಕೆಲವರೆಲ್ಲ ಮಧ್ಯಸ್ಥರಾಗಿದ್ದರು. ಆ ರೀತಿ ಇದ್ದ 3 ವಿಧವಾದ ಜನರು ಅಂತ ಅರ್ಥ, 3 ವಿಧವಾದ ಪ್ರಾಣಿಗಳು, ಎಲ್ಲ ಚೇತನರು. ಸರ್ವಂ ಪ್ರವ್ಯಥಿತಂ, ಅತ್ಯಂತ ಭೀತಂ, ಬಹಳ ಭಯಪಟ್ಟು ಬಿಟ್ಟಿದ್ದಾರೆ. ಮಹಾತ್ಮನ್ನೇ ಅಪರಿಚ್ಛೇದ್ಯ ಮನೋವೃತ್ತೆ, ಆತ್ಮ ಅನ್ನಕ್ಕೆ ಮನಸ್ಸಂತ ಅರ್ಥ ಮಾಡ್ತಾರೆ ಇಲ್ಲಿ. ಮನಹಾತ್ಮನ್, ಅಪರಿಚ್ಛೇದ್ಯವಾದ ನಿನ್ನ ಮನಸ್ಸಿನ ವೃತ್ತಿಯನ್ನು ಉಳ್ಳವನು, ಅಂದರೆ ನಿನ್ನ ಸಂಕಲ್ಪವು ಹೀಗೆ ಅಂತ ಹೇಳಕ್ಕಾಗೋದಿಲ್ಲ ಅಂತ ಅರ್ಥ ಅದಕ್ಕೆ. ಏತೇಷಾಮಪಿ ಅರ್ಜುನಸ್ಯ ಇವ ವಿಶ್ವಾಶ್ರಯ ರೂಪ ಸಾಕ್ಷಾತ್ಕಾರ ಸಾಧನಂ ದಿವ್ಯಂ ಚಕ್ಷು ಭಗವತಾ ದತ್ತಂ. ವಿಶ್ವಕ್ಕೆಲ್ಲ ಆಶ್ರಯವಾದ ಅವನ ರೂಪವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳೋಕ್ಕೆ ಬೇಕಾದಂತಹ ದಿವ್ಯವಾದ ಚಕ್ಷುಸ್ಸು ಇವರಿಗೆಲ್ಲ ಪರಮಾತ್ಮನಿಂದ ಕೊಡಲ್ಪಟ್ಟಿತ್ತು. ಭಾಷಿಕಾರರು ಹೇಳ್ತಾರೆ ಅದನ್ನು. ಏತೇಷಾಮಪಿ, ಇವರಿಗೆಲ್ಲ ಬ್ರಹ್ಮಾದಿ ದೇವಾಸುರ ಪಿತೃಗಣ ಸಿದ್ಧ ಗಂಧರ್ವ ಯಕ್ಷ ರಾಕ್ಷಸರು ಯಾರ್ಯಾರಿದ್ರೋ ಅವರಿಗೆಲ್ಲರೂ ಕೂಡ ವಿಶ್ವಾಶ್ರಯ ರೂಪ, ವಿಶ್ವಕ್ಕೆಲ್ಲ ಆಶ್ರಯವಾದ ಎನ್ನ ರೂಪದ, ಪರಮಾತ್ಮನ ರೂಪದ ಸಾಕ್ಷಾತ್ಕಾರ ಸಾಧನಂ, ಸಾಕ್ಷಾತ್ಕಾರ ಮಾಡಿಕೊಳ್ಳೋಕ್ಕೆ ಸಾಧನವಾದಂತಹ ದಿವ್ಯ ಚಕ್ಷು, ದಿವ್ಯವಾದ ಚಕ್ಷುಸ್ಸು ಭಗವತ ದತ್ತಂ, ಪರಮಾತ್ಮನು ಅವರಿಗೆಲ್ಲ ಕೊಟ್ಟಿದ್ದ ಅಂತ ತಿಳಿಯುತ್ತೆ. ಅರ್ಜುನನು ನೋಡ್ತಾನೆ ಅವರದೆಲ್ಲ ಅವರ ಒಂದು ಏನು, ಹೇಗೆ ಅವರು ಅದಕ್ಕೆ ಅವರ ಇದೇನು ಅಂತ ಹೇಳಿಬಿಟ್ಟು ಅದಕ್ಕೆ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಯಾವ ರೀತಿ ಅವರು ಪ್ರವರ್ತನೆ ಮಾಡ್ತಾರೆ ಅದನ್ನು ನೋಡಿ, ಪರಮಾತ್ಮನ ರೂಪ ವಿಶ್ವರೂಪವನ್ನು ನೋಡ್ತಿದ್ದ ಹಾಗೆ ಅವರು ಏನು ಮಾಡಿದ್ರು ಅನ್ನೋದನ್ನ ನೋಡ್ತಾನೆ ಸ್ಪಷ್ಟವಾಗಿ. ಅದನ್ನು ಅವನು ಹೇಳೋದ್ರಿಂದ ನಮಗೆ ಅವರಿಗೂ ಕೂಡ ಇದು ಖಂಡಿತು ಅನ್ನೋದು ತಿಳಿಯುತ್ತೆ ಅವ್ರನ್ನ. ಕಿಮರ್ಥಂ ಇತಿ ಚೇತ್, ಯಾಕೆ ಅವರಿಗೆಲ್ಲ ಕೊಡಬೇಕು, ಅವರೆಲ್ಲ ಏನು, ಅವರೇನಂತಹ ವಿಶೇಷವಾದ ಪುಣ್ಯ ಮಾಡಿದ್ರು, ಈ ರೀತಿ
ಅವರಿಗೆ ದಿವ್ಯವಾದ ಚಕ್ಷುಸು ಕೊಟ್ಟು ಸಾಕ್ಷಾತ್ಕಾರವನ್ನು ಕೊಡೋದಕ್ಕೆ ಅಂತ ಹೇಳಿದ್ರೆ ಅರ್ಜುನಾಯ ಸ್ವೈಶ್ವರ್ಯಂ ಸರ್ವಂ ಪ್ರದರ್ಶಯಿತು. ಅರ್ಜುನನಿಗೆ ತೋರಿಸೋದಕ್ಕೋಸ್ಕರ ಅವರಿಗೂ ಕೂಡ ಕೊಟ್ಟ ಅಂತ ಹೇಳಿದ್ರು. ಅವರೆಲ್ಲ ಹೇಗೆ, ಅವರ ಪ್ರತಿಕ್ರಿಯೆ ಏನು ಇದನ್ನು ನೋಡಿ, ಅವರ ಪ್ರತಿಕ್ರಿಯೆಯನ್ನು ತೋರಿಸ್ಬೇಕು ಅರ್ಜುನನಿಗೆ. ನೋಡು ಹೇಗಿದ್ದಾರೆ, ಲೋಕದಲ್ಲಿರೋರೆಲ್ಲ ಹೇಗೆ ಭಯಪಡ್ತಾರೆ, ಹೇಗೆ ನನ್ನ ಆಶ್ರಯಿಸಿರೋರೆಲ್ಲ ಪ್ರಸನ್ನತೆಯಿಂದ ನಮಸ್ಕಾರ ಮಾಡ್ತಾರೆ ನನಗೆ, ವಿರೋಧಿಗರೆಲ್ಲ ಹೇಗೆ ಭಯಪಟ್ಟು ಓಡಾಡ್ತಾರೆ. ಇದೆಲ್ಲ ನೋಡು ನನ್ನ ವೈಭವವನ್ನು, ನನ್ನ ಈಶ್ವರ ಪ್ರಯುಕ್ತವಾದ ವೈಭವವನ್ನು ನೋಡು ಅಂತ ಅರ್ಜುನನಿಗೆ ತೋರಿಸೋಕ್ಕೋಸ್ಕರ ಅವರಿಗೂ ಕೂಡ ದಿವ್ಯವಾದ ಚಕ್ಷುಸನ್ನು ಪರಮಾತ್ಮ ಕೊಟ್ಟಿದ್ದನು ಅಂತ ತಿಳಿಯುತ್ತೆ. ಅದನ್ನು ಸ್ವೈಶ್ವರ್ಯಂ ಸರ್ವಂ ಪ್ರದರ್ಶಯಿತು. ಈಶ್ವರ ಪ್ರಯುಕ್ತವಾದದ್ದು ಸರ್ವ ನಿಯಮನ ಮಾಡುವಂತಹ ಅವನ ಶಕ್ತಿಯನ್ನು ಅರ್ಜುನನಿಗೆ ತೋರಿಸೋದಕ್ಕೋಸ್ಕರ ಪರಮಾತ್ಮನು ಈ ರೀತಿ ಮಾಡಿದ ಅಂತ ಭಾಷ್ಯಕಾರರು ಹೇಳ್ತಾರೆ. ಅತಃ ಇದಮುಚ್ಯತೆ ದೃಷ್ಟ್ವಾ ಅದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯತಿತಂ ಮಹಾತ್ಮನ್. ಅದುವೇ ಇಲ್ಲಿ ಹೇಳಲ್ಪಡುತ್ತೆ ಅಂತ ಹೇಳಿ ತನ್ನ ಐಶ್ವರ್ಯವನ್ನು ತೋರಿಸೋಕ್ಕೋಸ್ಕರ ಅರ್ಜುನನಿಗೆ ಅವರೆಲ್ಲರಿಗೂ ಕೂಡ ದಿವ್ಯವಾದ ಚಕ್ಷುಸ್ಸನ್ನು ಪರಮಾತ್ಮನು ಅನುಗ್ರಹಿಸಿದ ಅಂತ ಹೇಳಿ. ಏವಂ ಭೂತಂ ಇತಿ ಅತ್ಯುಗ್ರ ರೂಪಂ ಇತ್ಯರ್ಥ. ಏವಂ ಭೂತಂ ಅಂತ ಹೇಳಿದ್ರೆ ಅತ್ಯುಗ್ರವಾದ ರೂಪ. ಏವಂ ಭೂತಂ ತ್ವಾಂ ದೃಷ್ಟ ಪ್ರವ್ಯಥಿತ ವಿಶೇಷಣಾನುಸಾರೇಣ. ಲೋಕಶಬ್ದ ಅತ್ರ ಜನವಿಷಯ, ಜನಗಳ ವಿಷಯ ಇದು. ಲೋಕತ್ರಯ ಅನ್ನುವುದು ದೇವಾದೇಹ ಇತಿ. ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಃ ತಥಾ ಅಹಂ ಇತಿ ವಕ್ಷ್ಯಮಾಣ ಅವೇಕ್ಷಣೇನ ಅಹಂ ಚ ಇತಿ ಉಕ್ತಂ. 23ನೇ ಶ್ಲೋಕದಲ್ಲಿ ಮುಂದೆ ಬರುತ್ತೆ, ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಃ ತಥಾ ಅಹಮಪಿ ಪ್ರವ್ಯಥಿತಃ ಅಂತ. ಅವನು ನನಗೂ ಕೂಡ ಹಾಗೆಯೇ ಭಯವಾಯಿತು ಅಂತ ಮುಂದೆ ಅರ್ಜುನ ಹೇಳ್ತಾನೆ. ಆದ್ದರಿಂದಲೇ ಇಲ್ಲಿ ಅರ್ಜುನನನ್ನು ಸೇರಿಸಿ ಹೇಳ್ತಾ ಇದ್ದಾರೆ ಭಾಷಿಕಾರರು. ಇಲ್ಲಿ ದೃಷ್ಟ್ವಾ ದೇವಾದಯ ಅಹಂ ಚ ಅಂತ ಇಲ್ಲಿಯೇ ಸೇರಿಸ್ಬಿಟ್ರು ಭಾಷಿಕಾರರು. ಮುಂದೆ ಅರ್ಜುನನೇ ಹೇಳ್ತಾನೆ ನನಗೂ ಭಯವಾಗೋಯ್ತು ಅಂತ ಹೇಳಿ. ಅನಂತತ್ವಸ್ಯ ಬಹುಶಃ ಅಭೀತತ್ವಾತ್ ಅವಚ್ಛಿನ್ನ ಲೋಕದ್ವಯ ವ್ಯಾಪ್ತಿ ವಚನಂ ತದುಪಲಕ್ಷಿತ ಲೋಕವರ್ಗದ್ವಯ ಪ್ರದರ್ಶನಾರ್ಥಮಿತಿ ದ್ವಿಶಬ್ದ ಇತಿ. ಅನಂತತ್ವವು ಅನೇಕ ಕಡೆ ಹೇಳಲ್ಪಟ್ಟಿದೆ. ಅನಂತ 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 ಅಂತ, ಎಲ್ಲವೂ ಅನಂತವೇ ಅಂತ ಅರ್ಜುನನು ಸ್ಪಷ್ಟವಾಗಿ ಎಲ್ಲವನ್ನು ಎಷ್ಟೋ ವಿಷಯಗಳಲ್ಲಿ ಹೇಳಿರೋದ್ರಿಂದ ಇಲ್ಲಿ ದ್ಯಾವ ಪೃಥಿವ್ಯೋಹೋ ಅಂತ 2 ಮಾತ್ರ ಹೇಳಿದೆಯಲ್ಲ, ದ್ವಿಲೋಕ ಪೃಥ್ವಿ ಲೋಕ, ಅದೆರಡು ಮಧ್ಯದಲ್ಲಿರೋದು ಅಂತ ಹೇಳಿದ್ರೆ ಎಲ್ಲ ಲೋಕಗಳಿಗೂ ಪ್ರದರ್ಶನಾರ್ಥ ಇದು ಸೂಚಿಸುತ್ತೆ, ಎಲ್ಲ ಲೋಕವನ್ನು ಸೂಚಿಸುತ್ತೆ. ಅಂತರಂ ಅವಕಾಶ ಅವಧಿ ಪರಿಧಾನ ಅಂತರ್ಧಿ ಭೇದ ಆದರ್ಥ್ಯ, ಇದೆಲ್ಲ ಅಮರಕೋಶದಲ್ಲಿ ಹೇಳಲ್ಪಟ್ಟಿರೋದು ಪರ್ಯಾಯ ಪದಗಳು. ಅಂತರ ಅಂತ ಹೇಳಿದ್ರೆ ಅವಕಾಶ ಅನ್ನೋದು ಒಂದು ಅರ್ಥ, ಪರ್ಯಾಯ ಪದ. ಅದರಿಂದ ಅವಕಾಶ ಅಂತ ಇಲ್ಲಿ ಅರ್ಥ ಮಾಡ್ತಾರೆ. ಅವಕಾಶ ಮಧ್ಯದಲ್ಲಿ ಅಂದರೆ ಇರುವ ಜಾಗ, ಮಧ್ಯದಲ್ಲಿರುವ ಜಾಗ ಅಂತ ಅರ್ಥ. ಶಕ್ತಿ ವಿಶೇಷಾದಿವಶಾತ್ ಸಪ್ರತಿಗತ್ವ ವಿರೋಧಾದಿ ಅಭಾವ ಅಭಿಪ್ರಾಯಣ ಅವಕಾಶಂ ವಿರೋಧಿ ಯಸ್ಮಿನ್ ಇತಿ. ಹೇಳಿದ್ರೆ ಎಲ್ಲಿಯೂ ಕೂಡ ಅವನಿಗೆ ವ್ಯಾಪ್ತಿ ಹೇಗಿತ್ತು ಅಂದರೆ ಯಾವುದರಲ್ಲಿ ಇಲ್ಲ ಅಂತ ಹೇಳೋ ಹಾಗಿರ್ತ, ಆ ರೀತಿ ಅಷ್ಟೇ ವ್ಯಾಪ್ತಿ ಅವನಿಗೆ. ಒಂದು ಪದಾರ್ಥ ಇರುವ ಕಡೆ ಇನ್ನೊಂದು ಪದಾರ್ಥ ಹೇಗಿರುತ್ತೆ, ಆ ಪದಾರ್ಥದ ಒಳಗಡೆ ಪರಮಾತ್ಮನು ವ್ಯಾಪ್ತಿಯಾಗಿದ್ದ ಅಂತ ಹೇಳಿದ್ರೆ ಯಾವ ಜಾಗದಲ್ಲಿದ್ದ ಅದರ ಒಳಗಡೆ, ಅಲ್ಲಿ ಜಾಗವಿದೆ ಅಂತೆಲ್ಲ ಪ್ರಶ್ನೆಗಳು ಹಾಕೋದಕ್ಕಾಗೋದಿಲ್ಲ ಅಲ್ಲಿ. ಆದ್ದರಿಂದ ಯಸ್ಮಿನ್ ಅವಕಾಶೇ ಸರ್ವೇ ಲೋಕಾಹ ತಿಷ್ಠಂತಿ, ಎಲ್ಲ ಲೋಕಗಳು ಯಾವ ಅವಕಾಶದಲ್ಲಿತ್ತೋ ಅಲ್ಲೆಲ್ಲ ಅವನು ವ್ಯಾಪ್ತವಾಗಿದ್ದ ಅಂತ ಹೇಳಿ ಇಲ್ಲಿ ಅರ್ಥ ಮಾಡ್ತಾರೆ. ಇಲ್ಲಿ ಶಕ್ತಿ ವಿಶೇಷ, ಅವನ ಒಂದು ಶಕ್ತಿ ಆಗಿತ್ತು. ಸಪ್ರತಿಘತ್ವಮಂತರ ವ್ಯಾಪ್ತಿ ಅಂತ ಹೇಳ್ತಾರೆ. ಅಂತರ್ವ್ಯಾಪ್ತಿ ಹೇಗೆ ಅವನಿಗೆ ಸರ್ವದಲ್ಲಿಯೂ ಚೇತನರೆಲ್ಲ ಜೀವಾತ್ಮರುಗಳು ಅತ್ಯಂತ ಸೂಕ್ಷ್ಮ ಅಂತ ಹೇಳಿದೆಯಲ್ಲ, ಜ್ಞಾನ ಸ್ವರೂಪರು ಅತಿ ಸೂಕ್ಷ್ಮರು. ಅದರ ಒಳಗಡೆ ಎಲ್ಲಿ ಜಾಗ ಇದೆ, ನಿರವಯವಯಾದ ಜೀವಾತ್ಮ, ಅದರ ಒಳಗಡೆ ಜಾಗನೇ ಇಲ್ವಲ್ಲ, ಪರಮಾತ್ಮ ಹೇಗೆ ವ್ಯಾಪಿಸಿದ್ದಾನೆ ಅಂತ ಹೇಳಿದ್ರೆ ಅವನ ವ್ಯಾಪ್ತಿ ಹೇಗೆ ಹೇಳಬೇಕು ಅಂದರೆ ಅವನು ಇಲ್ಲದೆ ಇರುವ ಜಾಗವೇ ಇಲ್ಲ ಅಂತ ಹೇಳಬೇಕು, ಹಾಗೆ ವ್ಯಾಪಿಸಿದ್ದ ಅಂತ. ಯಾವುದರಲ್ಲಿಯೂ ಘರ್ಷಣೆ ಇಲ್ಲದ ಹಾಗೆ ಸರ್ವವನ್ನು ವ್ಯಾಪಿಸಿದ್ದಾನೆ ಅಂತಲೇ ಶ್ರುತಿ ಹಾಗೆ ಹೇಳುತ್ತೆ. ಅಂತರ್ಬಹಿಷ್ಯದ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ, ಅದನ್ನು ಹಾಗೆಯೇ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಬೇರೆ ಗ್ರಂಥಗಳಲ್ಲಿ. ಹಾಗೆ ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ. ಶಕ್ತಿ ವಿಶೇಷಾದಿವಶಾತ್, ಅವನ ಶಕ್ತಿ ವಿಶೇಷವು ಪರಮಾತ್ಮನಿಗೆ ಹಾಗಿತ್ತು. ಆದ್ದರಿಂದ ಪ್ರತಿಘತ್ವ ವಿರೋಧಾದಿ ಅಭಾವ, ಪ್ರತಿಘತ್ವ ವಿರೋಧಾದಿ ಅಭಾವ ಸಪ್ರತಿಘತ್ವ ಅಂತರ ವ್ಯಾಪ್ತಿ, ಒಂದು ಘರ್ಷಣೆ ಇಲ್ಲದೆ ಇರೋ ಹಾಗೆ ಅವನ ವ್ಯಾಪ್ತಿಯು ಎಲ್ಲ ಕಡೆಯೂ ಇತ್ತು. ಆದ್ದರಿಂದ ಅಲ್ಲಿ ಯಸ್ಮಿನ್ ಅಂತ ಅರ್ಥ ಮಾಡ್ತಾರೆ ಇಲ್ಲಿ.
ಅನಂತ ಆಯಾಮ ವಿಸ್ತಾರಮಿತಿ ಪೂರ್ವೋಕ್ತಸ್ಯ ಅನುಕರ್ಷಣಂ. ಹಿಂದೆ ಹೇಳಿದ್ದನ್ನೇ ಇಲ್ಲಿಯೂ ಅಯಂ ಅಭಿಪ್ರಾಯ ಪೂರ್ವಾಪರವಾಕ್ಯಯೋ ವಿಗ್ರಹೈಕ ವಿಷಯತೆಯ. ಒಂದೇ ವಿಗ್ರಹವು ಹೇಳಲ್ಪಟ್ಟಿದೆ ಹಿಂದಿನ ಶ್ಲೋಕದಲ್ಲಿಯೂ ಅಷ್ಟೇ, ಈ ಶ್ಲೋಕದಲ್ಲಿಯೂ ಅಷ್ಟೇ. ದ್ಯಾವಾ ಪೃಥಿವ್ಯೋ ವ್ಯಾಪ್ತಂ ತ್ವಯಾ ಏಕೇನ ದಿಶಃ ದಿಶಶ್ಚ ಸರ್ವಾಹ. ಎರಡರಲ್ಲಿಯೂ ಕೂಡ ವಿಗ್ರಹೈಕ ವಿಷಯ, ಒಂದೇ ವಿಗ್ರಹವು ಹೇಳಲ್ಪಟ್ಟಿದೆ. ಪರಮಾತ್ಮನ ವಿಗ್ರಹ ಒಂದೇ, ಅದರಲ್ಲಿಯೇ ಅನಂತವಾಗಿ ನೋಡ್ತಾ ಇಲ್ಲ. ಮಧ್ಯೆ ಸ್ವರೂಪ ವ್ಯಾಪ್ತಿ ಕಥನ ಪ್ರಯೋಜನ ಅಭಾವಾತ್ ವಿಗ್ರಹಸ್ಯ ಚ ಅತಿಮಹತ್ವೇನ. ವಿಗ್ರಹವೇ ಅತ್ಯಂತ ಮಹತ್ವವಾಗಿತ್ತು. ಕಂಠೋಕ್ತತ್ವಾತ್ ತದ್ವಿಷಯ ಅಯಂ ವ್ಯಾಪ್ತಿ ವ್ಯಪದೇಶ ಅಂತ ಹೇಳಿ ಅನಂತ ಆಯಾಮ ವಿಸ್ತಾರಂ ಅತ್ಯದ್ಭುತಂ ಅತ್ಯುಗ್ರಂ ಚ ರೂಪಂ ಅಂತ ಹೇಳಿ. ಅತ್ಯಂತ ವಿಸ್ತಾರವಾದ ರೂಪ, ಎಲ್ಲಿ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅಂತಹ ಒಂದು ವಿಗ್ರಹ ಅವನದು. ಹಾಗೆ ಅವನು ತನ್ನನ್ನು ತೋರಿಸಿದ, ತನ್ನ ರೂಪವನ್ನು. ನಾತ್ರ ಲೋಕತ್ರಯ ಶಬ್ದೇನ ಪೃಥಿವ್ಯಾಧಿಕಂ ವಿವಕ್ಷಿತಂ. ಲೋಕತ್ರಯ ಅಂತ ಹೇಳೋದ್ರಿಂದ ಇಲ್ಲಿ ಪೃಥ್ವಿ ಲೋಕ, ದ್ವಿಲೋಕ, ಅಂತರಿಕ್ಷ ಲೋಕ ಮೊದಲಾದದ್ದು ಹೇಳಲ್ಪಟ್ಟಿಲ್ಲ. ತತ್ರ ಪ್ರವ್ಯತಿ ತತ್ವವಚನ ಅಯೋಗಾತ್. ಅತಃ ಯಾಕೆ ಅಂದರೆ ಅಲ್ಲಿ ಪೃಥ್ವಿಯಲ್ಲಿ ಅಲ್ಲೇ ಇದ್ದ 18 ಅಕ್ಷೋಹಿಣಿ ಸೇನೆಯವರು ನೋಡಲೇ ಇಲ್ಲ. ಅವರಿಗೆ ವಿಶ್ವರೂಪವಾಗಿದ್ದು ಗೊತ್ತಿಲ್ಲ, ಅವನ ವಿಶ್ವರೂಪ ತೋರಿಸಿದ್ದು ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವರಿಗೆ. ಅವರೆಲ್ಲ ಅವ್ರ ಪಾಟಿಗೆ ನಿಂತಿದ್ರು, ಅಲ್ಲಿ ಯುದ್ಧ ಮಾಡೋಕ್ಕೆ ಸಿದ್ಧರಾಗಿದ್ದರು. ಅವ್ರು ಯಾರಿಗೂ ಏನು ಗೊತ್ತಾಗಲಿಲ್ಲ, ಅವರ ಪ್ರತಿಕ್ರಿಯೆ ಏನೂ ಇರಲಿಲ್ಲ ಇವನು ವಿಶ್ವರೂಪ ದರ್ಶನ ಮಾಡಿದಾಗ. ಆದರೆ ಎಲ್ಲ ಲೋಕದಲ್ಲಿದ್ದ ದೇವತೆಗಳೇನು ಹಸುರು ಅವರೆಲ್ಲ ಪ್ರತಿಕ್ರಿಯೆಯು ಕಂಡು ಬಂತು ಅವನಿಗೆ. ಅದರಿಂದ ಅವನಿಗೆ ಸರ್ವಲೋಕವು ಇವನ ನಿಯಮನದಲ್ಲಿದೆ ಅನ್ನೋದು ಅವನಿಗೆ ತಿಳಿಯುತ್ತೆ. ಅದರಿಂದ ಅತಃ ಮಂಚಾಹ ಕ್ರೋಶಂತಿ ಇತಿವತ್ ವರ್ತಿನಃ ಪ್ರಾಣಿನಃ ವಕ್ತವ್ಯಾಹ ತತಶ್ಚ ಲಕ್ಷಣ. ಲಕ್ಷಣಾವೃತ್ತಿಯಿಂದ ಇಲ್ಲಿ ಲೋಕತ್ರಯ ಅನ್ನುವ ಶಬ್ದದಿಂದ ಲೋಕತ್ರಯದಲ್ಲಿ ಇರುವ ಜನರು ಅಂತ ಅರ್ಥ, ಲೋಕತ್ರಯಲ್ಲಿ ಇರುವವರು ಅಂತ ಅರ್ಥ. ಮಂಚಾಹ ಕ್ರೋಶಂತಿ ಅನ್ನೋದು ಪ್ರಸಿದ್ಧವಾದ ಉದಾಹರಣೆ. ಲಕ್ಷಣೆಗೆ ಹೇಳುವಾಗ, ಲಕ್ಷಣಾರ್ಥದಲ್ಲಿ ಲಕ್ಷಣಾವೃತ್ತಿಯನ್ನು ಹೇಳುವಾಗ ಎಲ್ಲ ರೋಗಿಗಳು ಮಂಚದ ಮೇಲೆ ಮಲಗಿರ್ತಾರೆ. ರೋಗಿಗಳೆಲ್ಲ ಹಿಂಸೆ, ಅವ್ರಿಗೆಲ್ಲ ಸಂಕಟ ಬಂದು ಆಕ್ರಂದನ ಮಾಡ್ತಾ ಇರ್ತಾರೆ. ಆಗ ಅದನ್ನು ಹೇಳುವಾಗ ರೋಗಿಗಳು ಆಕ್ರಂದನ ಮಾಡ್ತೀವಿ ಅಂತ ಎಲ್ಲ ಮಂಚಾಹ ಕ್ರೋಶಂತಿ ಅಂತ ಹೇಳ್ತಾರೆ. ಮಂಚಗಳು ಆಕ್ರಂದನ ಮಾಡ್ತಾ ಇದೆ ಅಂದರೆ ಮಂಚಗಳೆಲ್ಲ ಮಂಚದ ಮೇಲೆ ಮಲಗಿರುವ ರೋಗಿಗಳು ಅಂತ ಅರ್ಥ. ಅದಕ್ಕೆ ಇದೊಂದು ಉದಾಹರಣೆ ಪ್ರಸಿದ್ಧವಾದದ್ದು ಕೊಡ್ತಾರೆ. ಲಕ್ಷಣಾವೃತ್ತಿಯನ್ನು ಹೇಳುವಾಗ ಮಂಚಾಹ ಕ್ರೋಶಂತಿ ಅಂತ ಹೇಳಿ ಹಾಗೆ ಆ ರೀತಿ ಅದರಲ್ಲಿ ತದ್ವರ್ತಿನಃ ಪ್ರಾಣಿನಃ ಅದ್ರ ಮೇಲೆ ಮಲಗಿರುವಂತಹ ಜನರನ್ನ ಹೇಳುತ್ತೆ. ಹಾಗೆಯೇ ಲೋಕತ್ರಯದಲ್ಲಿ ಇರುವ ಪ್ರಾಣಿಗಳು ಅವರನ್ನ ಇಲ್ಲಿ ಹೇಳಲ್ಪಟ್ಟಿದೆ ಲಕ್ಷಣಾವೃತ್ತಿಯಿಂದ. ಅಥೋಪಿ ಲಕ್ಷಣ ಶ್ಲೋಕ ಶಬ್ದ ಸೇವ ಮುಖ್ಯತ್ವೇನ ಜನ ವಿಷಯತ್ವ ಬರೋ. ಆದ್ದರಿಂದ ಲಕ್ಷಣಾವೃತ್ತಿಯನ್ನು ಹೇಳ್ಬೋದು, ಅಥವಾ ಅಲ್ಲಿ ಹೇಳಿರುವಂತಹ ಜನರು ಅನ್ನೋದು ಇಲ್ಲಿ ಲೋಕ ಶಬ್ದವು ಮುಖ್ಯತ್ವೇನ ಲೋಕ ಅಂತ ಹೇಳಿರೋದ್ರಿಂದ ಲೋಕದಲ್ಲಿ ಇರುವವ ಜನರು ಅನ್ನೋದು ಇಲ್ಲಿ ಅರ್ಥವನ್ನ ಇಲ್ಲಿ ಹೇಳ್ತಾರೆ. ಜನಸ್ಯ ತ್ರಿತ್ವಂ, 3 ಜನ, ಜನಸ್ಯ ತ್ರಿತ್ವಂ ಹೇಗೆ ಹೇಳೋದು? ಲೋಕತ್ರಯ ಅಂತ ಹೇಳ್ಬಿಟ್ಟಿದೆಯಲ್ಲ ಅಂತ ಹೇಳಿದ್ರೆ 3 ವಿಧವಾದ ಜನರು ಅಂತ ಅರ್ಥ ಮಾಡಿದ್ರು. ಇದು ಲೋಕದಲ್ಲಿ ಇರುವ ಜನರು ಅಂತ ಅರ್ಥ ಮಾಡಿದ್ರೆ ಲಕ್ಷಣಾರ್ಥ ಆಗಿರೋದು. ಅದಕ್ಕಿಂತ ಸ್ವಲ್ಪ ಸ್ವಾರಸ್ಯವಾದ ಅರ್ಥ ಏನು ಅಂದರೆ 3 ವಿಧವಾದ ಜನರು ಅಂತಾನೆ ಅರ್ಥ ಮಾಡಿದ್ದಾರೆ. 3 ವಿಧವಾದ ಜನರು, ಎಲ್ಲ ಲೋಕಗಳಲ್ಲೂ ಇರುವ 3 ವಿಧವಾದ ಜನರು ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. 3 ಲೋಕದಲ್ಲಿ ಇರುವ ಜನರು ಅಂತ ಅರ್ಥವಲ್ಲ, ಸಕಲ ಲೋಕಗಳಲ್ಲಿಯೂ ಇರುವ 3 ವಿಧವಾದ ಜನರು, ಆ ರೀತಿ ಅರ್ಥ ಮಾಡಿದ್ದಾರೆ ಇಲ್ಲಿ ಲೋಕತ್ರಯಕ್ಕೆ. ಜನಸ್ಯ ತ್ರಿತ್ವಂ ಶತ್ರು ಮಿತ್ರ ಉದಾಸೀನ ರೂಪೇಣ ಸುಪ್ರಸಿದ್ಧಂ. ಶತ್ರುಗಳು ಮಿತ್ರರು ಉದಾಸೀನರು ಅಂತ 3 ವಿಧವಾಗಿ ಅನುಕೂಲ ಪ್ರತಿಕೂಲ ಮಧ್ಯಸ್ಥ ಹೇಳಲ್ಪಡುತ್ತೆ. ತಸ್ಯ ಚ ಸರ್ವಸ್ಯ ಜನಸ್ಯ ಅತ್ರ ಸಮವಾಯ ಯುದ್ಧದಿ ದೃಕ್ಷಯ ಸಿದ್ಧ. ಎಲ್ಲರೂ ಬಂದು ಯುದ್ಧವನ್ನು ನೋಡೋಕ್ಕೆ ಅಲ್ಲಿ ಸೇರ್ಕೊಂಡು ಬಿಟ್ಟಿದ್ರು. ಆದ್ದರಿಂದ ಅದು ಆ ರೀತಿ ಹೇಳೋದ್ರಲ್ಲಿ ಸ್ವಾರಸ್ಯವಿದೆ. ಅತೇವ ಲೋಕತ್ರಯ ವರ್ತಿ ಕತಿಪಯ ಪುರುಷ ವ್ಯಥಾದರ್ಶನೇನ ಲೋಕತ್ರಯ ನಿರ್ದೇಶ ಇತಿ ನ ಭ್ರಮಿತವ್ಯಂ. 3 ಲೋಕಗಳಲ್ಲಿ ಇರುವಂತಹ ಕೆಲವು ಪುರುಷರು ವ್ಯತಿತರಾದರು ಅಂತ ಅರ್ಥವಲ್ಲ. ಸಕಲ ಲೋಕಗಳಲ್ಲಿಯೂ ಇರುವ ಅನುಕೂಲರು ಪ್ರತಿಕೂಲರು ಮಧ್ಯಸ್ಥರು ಯಾರ್ಯಾರಿದ್ದರೋ ಅವರೆಲ್ಲರಿಗೂ ಕೂಡ ಉಂಟಾದ ಪ್ರತಿಕ್ರಿಯೆಯು ಇಲ್ಲಿ ನೋಡಲ್ಪಡುತ್ತೆ ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಬರೀ ಲೋಕತ್ರಯ ಅನ್ನೋದ್ರಿಂದ ಹಾಗರ್ಥವಲ್ಲ, 3 ಲೋಕಗಳಲ್ಲಿ ಇರುವಂತಹ ಜನರು ಅನ್ನೋದು ಮಾತ್ರ ಅರ್ಥವಲ್ಲ.
ನಾಪಿ ಇದಂ ಅರ್ಜುನಸ್ಯ ಉತ್ಪ್ರೇಕ್ಷಣಂ ದೃಷ್ಟಸ್ಯೈವ ಸರ್ವಸ್ಯ ವಚನಾತ್. ಉತ್ಪ್ರೇಕ್ಷೆಯೂ ಮಾಡ್ತಾ ಇಲ್ಲ ಅರ್ಜುನನು. ಹೇಗೆ ನೋಡಿದನೋ ಸಾಕ್ಷಾತ್ಕಾರವಾಗಿ ಅದನ್ನು ಸಾಕ್ಷಾತ್ತಾಗಿ ಹಾಗೆಯೇ ಹೇಳ್ತಾ ಇದ್ದಾನೋ, ಹೇಗೆ ನೋಡಿದನೋ ಅದನ್ನೇ ಹೇಳ್ತಾ ಇದ್ದಾನೆ. ದೃಷ್ಟಸ್ಯೈವ ಸರ್ವಸ್ಯ ವಚನಾತ್ ತದೇ ತದಾಹ ಯುದ್ಧೇತಿ. ಯುದ್ಧವನ್ನು ನೋಡಕ್ಕೆ ಎಲ್ಲ ಬಂದುಬಿಟ್ಟಿದ್ರು. ಯುದ್ಧ ದಿದೃಕ್ಷಯ ದ್ರಷ್ಟುಂ ಇಚ್ಛುಹು. ಯುದ್ಧವನ್ನು ನೋಡೋದಕ್ಕೋಸ್ಕರ ಯುದ್ಧ ದಿದೃಕ್ಷಯ ಆಗತೇಶು. ಯುದ್ಧವನ್ನು ನೋಡೋಕ್ಕೋಸ್ಕರ ಕುತೂಹಲದಿಂದ ಬಂದವರು ಎಲ್ಲರೂ ಕೂಡ. ಅತ್ರ ದೇವಾಸುರಾದಿಗ್ರಹಣಂ ಮಾನುಷ ವ್ಯವಚ್ಛೇದಾರ್ಥಂ ಯುದ್ಧಾಯ ಆಗತಾನಾಂ ಸರ್ವೇಷಾಂ ಭಗವದ್ವಿಗ್ರಹ ಅದರ್ಶನಾತ್. ಯುದ್ಧಕ್ಕೆ ಬಂದಿದ್ದ ಈ 18 ಅಕ್ಷೋಹಿಣಿ ಸೈನ್ಯದಲ್ಲಿದ್ದರಲ್ಲ, ಮನುಷ್ಯರಿಲ್ಲ, ಅವರು ಯಾರಿಗೂ ಕೂಡ ಅವನ ವಿಗ್ರಹವು ಕಂಡು ಬರಲಿಲ್ಲ. ಪರಮಾತ್ಮನ ಈ ದಿವ್ಯ ವಿಗ್ರಹ ಅವರಿಗೆ ಕಂಡು ಬರಲಿಲ್ಲ, ವಿಶ್ವರೂಪವು. ಸೋಪಸರ್ಗಸ್ಯ ಧಾತೋ ಅತ್ಯಂತ ಭೀತಂ ರೂಪಮುಗ್ರಂ ಅಂತ ಹೇಳಿದಾಗ ಅತ್ಯುಗ್ರಂ ಅಂತ ಹೇಳಿ ಇಲ್ಲಿ ಹೇಳಲ್ಪಡುತ್ತೆ. ದೃಷ್ಟ್ವಾ ಅದ್ಭುತಂ ರೂಪಮುಗ್ರಂ ತವೇದಂ ಅಂತ ಹೇಳುವಾಗ ಪ್ರವ್ಯಥಿತಂ ಅನ್ನೋದಕ್ಕೆ ಅತ್ಯಂತ ಭೀತಂ, ಪ್ರಕರ್ಷೇಣ ವ್ಯಥಿತಂ, ಅತ್ಯಂತ ಭೀತಂ. ಉಪಸರ್ಗ ಅನ್ನುವುದು ಉಪಸರ್ಗ, ಪ್ರವ್ಯಥಿತಂ ಅನ್ನೋದಕ್ಕೆ ಪ್ರಕರ್ಷೇಣ ವ್ಯಥಿತಂ, ಅತ್ಯಂತ ಭೀತಂ ಅನ್ನೋದು ಅರ್ಥ. ಅದಕ್ಕೆ ಮಹಾತ್ಮ ಶಬ್ದಸ್ಯ ಗಂಭೀರ ಬುದ್ಧಿ ವಿಶೇಷವತ್ಸು ಪ್ರಸಿದ್ಧವಾತ್ ವಿಗ್ರಹಸ್ಯ ಉಗ್ರತ್ವವಶಾತ್ ಉಗ್ರತ್ವವದ್ ಆಶಯ ಪರಿಚ್ಛೇದಸ್ಯಾಪಿ ವಿಗ್ರಹಸ್ಯ ಉಗ್ರತ್ವವತ್ ಆಶಯ ಅಪರಿಚ್ಛೇದಸ್ಯಾಪಿ ಉಗ್ರತ್ವದಾಶಯ ಪರಿಚ್ಛೇದ. ಏನೋ ಸ್ವಲ್ಪ ಪ್ರಿಂಟಿಂಗ್ ಅಲ್ಲಿ ಇದಾಗಿದೆ. ಭಯಹೇತುತ್ವ ಭಯಹೇತರ ಅಯಮೇವ ಅರ್ಥಃ ಉಚಿತಃ ಇತಿ ಅಪರಿಚ್ಛೇದ್ಯ ಅಂತ ಹೇಳೋದು. ಈ ಆಶಯ ಅಪರಿಚ್ಛೇದ ಅಂತ, ಆಶಯ ಅಂದ್ರೆ ಜಾಗ, ಉಗ್ರತ್ವವತ್ ಆಶಯ ಅಪರಿಚ್ಛೇದಸ್ಯ. ಆಶಯ ಅಂದ್ರೆ ಜಾಗ ಅಂತ ಅರ್ಥ. ಅಲ್ಲಿಂದ ಆಶಯ ಅಂದ್ರೆ ಜಾಗ, ಅದರಲ್ಲಿ ಪ್ರದೇಶವನ್ನು ತಿಳಿಸುತ್ತೆ ಅದು ಆಶಯ ಅಂತ ಹೇಳೋದು. ಅಪರಿಚ್ಛೇದ್ಯ ಅಂತ ಹೇಳುವಾಗ ಅತ್ಯಂತ ವಿಸ್ತಾರವಾದದ್ದು ಅಂತ ಹೇಳುವಾಗ ಇಲ್ಲಿ ಮಹಾತ್ಮನ್ ಅನ್ನುವ ಶಬ್ದಕ್ಕೆ ಅರ್ಥ ಮಾಡ್ತಿದ್ದಾರೆ. ಇಲ್ಲಿ ಮಹಾತ್ಮ ಶಬ್ದಕ್ಕೆ ಗಂಭೀರವಾದ ಬುದ್ಧಿ ಉಳ್ಳವರು ಅನ್ನೋದು ಪ್ರಸಿದ್ಧವಾದ ಅರ್ಥ. ಮಹಾತ್ಮರು ಅಂತ ಹೇಳಿದ್ರೆ ಒಳ್ಳೆ ಗಾಂಭೀರ್ಯ ಉಳ್ಳಂತಹ ಬುದ್ಧಿಯವರು, ಅಥವಾ ಗಾಂಭೀರ್ಯ ಅನ್ನೋದು ಆಳವನ್ನು ತೋರಿಸುತ್ತೆ. ಬಹಳ ಒಳ್ಳೆ ಉತ್ಕೃಷ್ಟವಾದ ಬುದ್ಧಿಯನ್ನು ಉಳ್ಳವರು ಅನ್ನೋ ಅರ್ಥವನ್ನು ತಿಳಿಸುತ್ತೆ. ಇಲ್ಲಿ ವಿಗ್ರಹ ಹೇಳ್ತಾ ಇರೋದ್ರಿಂದ ಇಲ್ಲಿ ವಿಗ್ರಹದ ವಿಷಯದಿಂದ ಅವರಿಗೆ ವ್ಯಥೆ ಉಂಟಾಗಿದೆ. ಆದ್ದರಿಂದ ಮಹಾತ್ಮನ್ ಅಂತ ಇಲ್ಲಿ ಹೇಳ್ತಿದ್ದಾನೆ. ಪ್ರವ್ಯಥಿತಂ ಮಹಾತ್ಮನ್ ಹೇಳಿದಾಗ ಅಪರಿಚ್ಛೇದ್ಯ ಮನೋವೃತ್ತೆ ಅಂತ ಅರ್ಥ ಮಾಡುದು. ಆದ್ದರಿಂದ ಇಲ್ಲಿ ಅಪರಿಚ್ಛೇದ್ಯವಾದ ಮನಸ್ಸನ್ನು ಉಳ್ಳವನು ಅಂತ ಹೇಳಿದಿ. ಭಯಹೇತುತ್ವಾತ್ ಅತ್ರ ಅಯಮೇವ ಅರ್ಥ. ಭಯವು ಉಂಟಾಗೋದ್ರಿಂದ ವಿಶಾಲವಾದ ಒಂದು ಜಾಗ, ದೇಹವು ವಿಶಾಲವಾಗಿದ್ರೂ ಅವನಿಗೆ ಭಯ ಉಂಟಾಗಬೇಕಾಗಿರಲಿಲ್ಲ. ಭಯಕ್ಕೆ ಕಾರಣವಾಗಿದ್ದರಿಂದ ಅದಕ್ಕೆ ಅನುಗುಣವಾಗಿ ಅಪರಿಚ್ಛೇದ್ಯ ಮನೋವೃತ್ತೆ ಅಂತ ಅರ್ಥ ಮಾಡಿದ್ರು. ಅವನ ಸಂಕಲ್ಪ ಅದು ಇಷ್ಟು ಅಂತ ಹೀಗೆ ಅಂತ ಹೇಳಕ್ ಸಾಧ್ಯವಿಲ್ಲ. ಅಂತಹ ಒಂದು ಮನಸ್ಸನ್ನ ಅಂದ್ರೆ ಸಂಕಲ್ಪವನ್ನು ಉಳ್ಳವನು. ಮನೋವೃತ್ತೆ ಅಪರಿಚ್ಛೇದ್ಯ ಮನೋವೃತ್ತೆ ಅಂತ ಪರಮಾತ್ಮನ ಒಂದು ಸಂಕಲ್ಪದ ಒಂದು ಅಪರಿಚ್ಛೇದ್ಯತ್ವವು ಇಲ್ಲಿ ಪಡ್ತಾ ಇದೆ ಅಂತ ಹೇಳಿ ಅದನ್ನ ಮಹಾತ್ಮನ್ ಅನ್ನುವ ಶಬ್ದಕ್ಕೆ ಆ ರೀತಿಯನ್ನ ಅರ್ಥ ಮಾಡ್ತಾರೆ. ಇಲ್ಲಿ ಮಹಾತ್ಮ ಶಬ್ದಸ್ಯ ಅಂತ ಹೇಳ್ಬಿಟ್ಟು ಭಯಹೇತುತ್ವಾತ್ ಅತ್ರ ಅಯಮೇವ ಅರ್ಥ. ಭಯಕ್ಕೆ ಕಾರಣವಾದ್ದರಿಂದ ನಿನ್ನ ಒಂದು ಸಂಕಲ್ಪ ಎಷ್ಟು ಅಂತ ಹೀಗೆ ಅಂತ ಹೇಳಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಅರ್ಥ ಮಾಡ್ತಾರೆ ಇಲ್ಲಿ. ದರ್ಶಯಾಮಾಸ ಪಾರ್ಥಾಯ ಇತಿ ಉಪಕ್ರಾಂತಂ ತತ್ ಕಥಂ ದೇವಾಸುರಾದೀನಾಪಿ ಮಾನುಷವತ್ ಮಾಂಸಚಕ್ಷುಷಾಂ ಭಗವದ್ವಿಗ್ರಹ ಸಾಕ್ಷಾತ್ಕಾರ ಅಂದ್ರೆ ಅವರಿಗೂ ಕೂಡ ದಿವ್ಯ ದರ್ಶನ ಆಯಿತು ಅನ್ನೋದು ಇಲ್ಲಿ ಹೇಳಲ್ಪಡುತ್ತೆ. ಅರ್ಜುನಸ್ಯ ಶಿಷ್ಯಭೂತಸ್ಯ ಅತ್ಯಂತ ಉಪಸನ್ನಸ್ಯ ಶಿಷ್ಯನಾದ ಅರ್ಜುನನು ಪಕ್ಕದಲ್ಲಿಯೇ ಇದ್ದಾನೆ. ಅತ್ಯಂತ ಉಪಸನ್ನಸ್ಯ ಪಕ್ಕದಲ್ಲಿಯೇ ಇದ್ದಾನವನು. ನಿರತಿಶಯ ಭಕ್ತೇಹೇ ಅವನ ನಿರತಿಶಯವಾದ ಭಕ್ತಿಯುಳ್ಳವನು. ಸ್ವವಿಗ್ರಹ ಪ್ರಕಾಶನಂ ಪ್ರಾಪ್ತಂ. ಅರ್ಜುನನಿಗೆ ಬೇಕಾದರೆ ಅವನಿಗೆ ತೋರಿಸೋದು. ಯಾಕೆ ಅಂತ ಹೇಳಿದ್ರೆ ಅವನ ಪಕ್ಕದಲ್ಲಿಯೇ ಇದ್ದ. ಅತ್ಯಂತ ಭಕ್ತಿ ಇತ್ತು ಅವನಿಗೆ ಪರಮಾತ್ಮನಲ್ಲಿ. ಅರ್ಜುನನಿಗೆ ಅತ್ಯಧಿಕವಾದ ಭಕ್ತಿ ಇತ್ತು.
ಆದ್ದರಿಂದ ತನ್ನ ಒಂದು ವಿಶ್ವರೂಪವನ್ನು ತೋರಿಸಲು ಪ್ರಾಪ್ತವಾದದ್ದೇ. ಆದರೆ ತದರ್ಚಂಚ ತಸ್ಯೈವ ದಿವ್ಯಚಕ್ಷು ದತ್ತಂ, ಅದರಿಂದಲೇ ಅವನಿಗೆ ದಿವ್ಯವಾದ ಚಕ್ಷುಸ್ಸನ್ನು ಪರಮಾತ್ಮ ಅನುಗ್ರಹಿಸಿದ. ದೇವಾಪಿ ಅಸ್ಯ ರೂಪಸ್ಯ ನಿತ್ಯಂ ದರ್ಶನಕಾಂಕ್ಷಿಣಃ ಅಂತ ಮುಂದೆ ಹೇಳಲ್ಪಡುತ್ತೆ. ಆ ರೀತಿಯಾಗಿ ಆದ್ದರಿಂದ ಸಾಮಾನ್ಯೇನ ಸರ್ವಸ್ಯ ಜನಸ್ಯ ದಿವ್ಯಚಕ್ಷು ಪ್ರದಾನೇ ಕಾರಣಂ ನ ಪಶ್ಯಾಮಃ. ಎಲ್ಲರಿಗೂ ಹೇಗೆ ಕೊಡಕ್ಕೆ ಸಾಧ್ಯ ದಿವ್ಯವಾದ ಚಕ್ಷುಸ್ಸು ಅಂತ ಹೇಳಿದ್ರೆ, ತನ್ನ ಐಶ್ವರ್ಯವನ್ನ ಅರ್ಜುನನಿಗೆ ತೋರಿಸೋಕ್ಕೋಸ್ಕರವೇ ಮತ್ತವರಿಗೂ ಕೊಟ್ಟ ಅಂತ ಹೇಳಿಬಿಟ್ಟು ಇಲ್ಲಿ ಅರ್ಥ ಮಾಡ್ತಾರೆ ಭಾಷೆಗಾರರು. ಅರ್ಜುನಾಯ ಅಂತ ಹೇಳಿ ಸ್ವೈಶ್ವರ್ಯಂ, ತನ್ನದ ಐಶ್ವರ್ಯವನ್ನು ತೋರಿಸಲು ಆದ್ದರಿಂದ ಅವನು ಕೊಟ್ಟ ಅಂತ ಹೇಳಿ. ಇಲ್ಲದೆ ಹೋದ್ರೆ ಅವನು ಪರಿಪೂರ್ಣವಾದ ಐಶ್ವರ್ಯ ತೋರಿಸ್ದಾಗ ಆಗೋದಿಲ್ವಲ್ಲ. ದೇವತೆಗಳು ಅವರೆಲ್ಲ ಹೇಗೆ ಯಾವ ರೀತಿಯಾದ ಪ್ರತಿಕ್ರಿಯೆ ಇತ್ತು, ಅವನ ರೂಪವನ್ನು ನೋಡಿದ್ರೆ ಹೇಗೆ ಅವರು ರಿಯಾಕ್ಷನ್ ಹೇಗಿರುತ್ತೆ, ಪ್ರತಿಕ್ರಿಯೆ, ಅದನ್ನು ತೋರ್ಸೋಕ್ಕೋಸ್ಕರ ಹೀಗೆ ಮಾಡಿದ. ದೇವಾದೀನಾಮಪಿ ದಿದೃಕ್ಷಾ ಸಂಭವಾತ್, ಅವ್ರಿಗೂ ಆಸೆ ಇರುತ್ತೆ ನೋಡೋದಕ್ಕೆ. ಸರ್ವೇಷಾಂ ಅವತಾರ ಸಾಕ್ಷಾತ್ಕಾರವತ್ ಸುಕೃತ ವಿಪಾಕ ಸನ್ನಿಪಾತ ಕ್ಷುದ್ರಾಣಾಂ ಮಹತಾಮಪಿ ಭಯಾಮಹತ್ವಾದಿನ ನಿರಂಕುಶ ಐಶ್ವರ್ಯ ಪ್ರಕಾಶನೇನ ಪ್ರಕೃತ ಉಪಯೋಗಾಚ ದಿವ್ಯಯುಕ್ತದಾನಂ. ಎಲ್ಲ ಮಹಾತ್ಮರು, ಎಲ್ಲ ಉತ್ಕೃಷ್ಟರಾದರು, ಚತುರ್ಮುಖ ಬ್ರಹ್ಮ ಮೊದಲಾದವರಿಗೂ ಕೂಡ, ಅಥವಾ ಎಲ್ಲ ಬಹಳ ಭಯಂಕರವಾದ ರಾಕ್ಷಸರು ಇರ್ತಾರೆ, ಎಲ್ಲರಿಗೂ ಕೂಡ ಅವರಿಗೆ ಹೇಗೆ ಪರಮಾತ್ಮನ ಒಂದು ನಿರಂಕುಶವಾದ ಐಶ್ವರ್ಯ, ಅದರಿಂದ ಅವರ ಒಂದು ಪ್ರತಿಕ್ರಿಯೆ ಏನು, ಅದನ್ನು ತೋರಿಸಿದ್ರೆ ಇವನ ನಿರಂಕುಶವಾದ ಐಶ್ವರ್ಯ ಹೇಗಿದೆ ಅನ್ನೋದು ತಿಳಿಯುತ್ತೆ. ಅರ್ಜುನನಿಗೆ ಅದನ್ನ ಪೂರ್ಣವಾಗಿ ತಿಳಿಸೋಕ್ಕೋಸ್ಕರ ಎಲ್ಲರಿಗೂ ಅವನು ದಿವ್ಯವಾದ ಚಕ್ಷುಸ್ಸನ್ನು ಅನುಗ್ರಹಿಸಿದ ಅಂತ ಹೇಳಿ, ತದೇವ ಅರ್ಜುನ ವಾಕ್ಯೇನ ಸಂವಾದ ಇತಿ ಅತಃ ಇದಂ ಅಂತ ಹೇಳಿ ಅರ್ಜುನನ ಮಾತಿನಲ್ಲಿಯೇ ಅದನ್ನ ಹೇಳ್ತಾರೆ. ಅತಃ ಇದಮುಚ್ಯತೆ, ಅರ್ಜುನನೇ ಹೇಳಿದ್ದು. ದೃಷ್ಟ್ವಾದ್ಭುತಂ ರೂಪಮುಗ್ರಂ ಲೋಕತ್ರಯಂ ಪ್ರವ್ಯಥಿತಂ, ಅರ್ಜುನ ಕಂಡ ಅದನ್ನ, ನಿನ್ನ ಒಂದು ನಿರಂಕುಶವಾದ ಐಶ್ವರ್ಯವನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಅರ್ಜುನ. 3 ಲೋಕಗಳು ಅತ್ಯಂತ ಭೀತವಾಗಿದೆಯಲ್ಲ ನಿನ್ನ ಈ ರೂಪವನ್ನು ನೋಡಿ, ನಿನ್ನ ನಿರಂಕುಶವಾದ ಐಶ್ವರ್ಯ ಎಷ್ಟು ಅದ್ಭುತವಾದದ್ದು, ಅದನ್ನು ನಾನು ನೋಡ್ತಾ ಇದ್ದೀನಿ ಅಂತ ಅರ್ಜುನನೇ ಸಾಕ್ಷಾತ್ತಾಗಿ ಹೇಳುವಂಥದ್ದು. ಅದನ್ನು ಅದನ್ನ ಅರ್ಜುನ ಹಾಗೆ ಹೇಳಿ ನೋಡಿ ತಿಳಿದುಕೊಳ್ಳಿ ಅಂತ ಹೇಳೋದಕ್ಕೋಸ್ಕರ ಎಲ್ಲರಿಗೂ ದಿವ್ಯವಾದ ಚಕ್ಷುಸ್ಸನ್ನು ಕೊಟ್ಟ ಅಂತ ಭಾಷಿಕಾರರು ಅರ್ಥ ಮಾಡ್ತಾರೆ. ಅಮೀಹಿತ್ವಾ ಸುರಸಂಘಾ ವಿಶಂತಿ ಕೇಚಿತ್ ಭೀತಾ ಪ್ರಾಂಜಲಯ ಗೃಣಂತಿ. ಮುಂದೆ ಹೇಳ್ತಾನೆ ಅದನ್ನೇ, ಸ್ವಸ್ತಿ ಇತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಘಾ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಯಾರ್ಯಾರ ಒಂದು ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದು ತಿಳಿಯುತ್ತೆ ಇದರಲ್ಲಿ. ಈ ಸುರ ಸಂಘವೆಲ್ಲ, ದೇವತಾ ಸಂಘಗಳೆಲ್ಲ, ಸುರರೆಲ್ಲವೂ ಕೂಡ ಅಮಿಹಿತ್ವಾ ಸುರಸಂಘಾ ವಿಶಂತಿ, ಹತ್ತಿರದಲ್ಲಿ ಹೋಗ್ತಾರೆ ಅಂತ ಅರ್ಥ. ವಿಷ ಅಂದ್ರೆ ವಿಷ ಪ್ರವೇಶನೆ ಅಂತ ಧಾತು, ಪ್ರವೇಶ ಮಾಡ್ತಾರೆ ಅಂತ ಅರ್ಥವಲ್ಲ, ಅವನ ಸಮೀಪಕ್ಕೆ ಬರ್ತಾರೆ ಅಂತ ಅರ್ಥ. ಬಹಳ ಸಂತೋಷದಿಂದ ಅವನ ಸಮೀಪಕ್ಕೆ ಬರ್ತಾರೆ. ಕೇಚಿತ್ ಭೀತಾಹ, ಕೆಲವರಿಗೆ ಭಯವಾಗಿ ಪ್ರಾಂಜಲೇಹ ಗೃಣಂತಿ, ಅಂಜಲಿಯನ್ನು ಮಾಡಿಕೊಂಡು ಅವನನ್ನ ಸ್ತೋತ್ರ ಮಾಡ್ತಾರೆ. ಸ್ವಸ್ತೀತಿ ಉಕ್ತ್ವ, ಸ್ವಸ್ತಿ ಸ್ವಸ್ತಿ ಎಂದು ಮಂಗಳವಾಗಲಿ ಮಂಗಳವಾಗಲಿ, ಏನಾಗ್ಬಿಡುತ್ತೋ ಅನ್ನೋ ಭಯಂಕರವಾದ ರೂಪವನ್ನು ನೋಡಿ ಮಂಗಳಾಶಾಸನವನ್ನು ಮಾಡ್ತಾರೆ, ಮಂಗಳವಾಗಲಿ ಲೋಕಕ್ಕೆಲ್ಲ ಅಂತ ಹೇಳಿ. ಮಹರ್ಷಿ ಸಿದ್ಧ ಸಂಘಾಹ ಸ್ತುವಂತಿ ತ್ವಾಂ, ನಿನ್ನನ್ನು ಸ್ತೋತ್ರ ಮಾಡ್ತಾರೆ. ಸ್ತುತಿಭಿಹಿ ಪುಷ್ಕಲಾಭಿಹಿ, ಅವನಿಗೆ ಅನುರೂಪವಾದ ಸ್ತೋತ್ರಗಳಿಂದ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾರೆ. ಅಮೀ ಸುರಸಂಘಾಹ ಉತ್ಕೃಷ್ಟಾಹ, ಸುರಸಂಘ ಅಂದ್ರೆ ಉತ್ಕೃಷ್ಟರಾದ ಸುರರ ಒಂದು ಸಂಘಾತ ಸಮೂಹ. ತ್ವಾಂ ವಿಶ್ವಾಶ್ರಯಂ ಅವಲೋಕ್ಯ, ವಿಶ್ವವನ್ನೆಲ್ಲ ಆಶ್ರಯವನ್ನಾಗಿ ಉಳ್ಳ, ವಿಶ್ವಕ್ಕೆಲ್ಲ ಆಶ್ರಯನಾದ ನಿನ್ನನ್ನು ನೋಡಿ ಹೃಷ್ಟ ಮನಸಃ, ಬಹಳ ಸಂತೋಷವಾದ ಮನಸ್ಸುಳ್ಳವರಾಗಿ ತ್ವತ್ಸಮೀಪಂ ವಿಶಂತಿ, ನಿನ್ನ ಸಮೀಪಕ್ಕೆ ಬರ್ತಾರೆ ಸಂತೋಷದಿಂದ. ತೇಷು ಏವ, ಅವರಲ್ಲಿಯೇ ಕೆಲವರು, ಕೇಚಿತ್ ಉಗ್ರಂ ಅತ್ಯದ್ಭುತಂ ಅತ್ಯುಗ್ರಂ ಅತ್ಯುದ್ಭುತಂ ಚ ತವ ಆಕಾರಮಲೋಕ್ಯ ಅವಲೋಕ್ಯ ಭೀತ, ಅವರಲ್ಲಿಯೇ ಕೆಲವರಿಗೆ ಭಯವಾಗ್ಬಿಡುತ್ತೆ ಅವನ ಅದ್ಭುತವಾದ ಅತ್ಯುಗ್ರವಾದ ಆಕಾರವನ್ನು ನೋಡಿ ಭಯಪಟ್ಟು ಪ್ರಾಂಜಲೇಯ, ಅಂಜಲಿಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಸ್ವಜ್ಞಾನಾನುಗುಣಂ ಸ್ತುತಿ ರೂಪಾಣಿ ವಾಕ್ಯಾನಿ ಗೃಣಂತಿ, ತಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಸ್ತೋತ್ರ ರೂಪವಾದ ವಾಕ್ಯಗಳನ್ನು ಹೇಳ್ತಾರವರು. ಉಚ್ಚಾರಯಂತಿ ಗೃಣಂತಿ ಉಚ್ಚಾರಯಂತಿ, ಅವರವರ ಜ್ಞಾನಕ್ಕೆ ಅನುಗುಣವಾಗಿ ಸ್ತೋತ್ರ ಮಾಡ್ತಾರೆ ಭಯಂಕರ ಭಯಪಟ್ಟುಕೊಂಡು ಪರಮಾತ್ಮನನ್ನ. ಅಪರೇ ಮಹರ್ಷಿ ಸಿದ್ಧ ಸಂಘಾಹ,
ಮಹರ್ಷಿ ಸಂಘಾಹ ಸಿದ್ಧ ಸಂಘಾಶ್ಚ. ಮಹರ್ಷಿಗಳ ಸಮೂಹವೇನು, ಸಿದ್ಧರ ಸಂಘಗಳೇನು. ಪರಾವರ ತತ್ವ ಯಾಥಾತ್ಮ್ಯ ವಿಧ. ಇವರನ್ನು ಬೇರೆಯಾಗಿ ಹೇಳಿರೋದು ಯಾಕೆ ಅಂದರೆ, ಪರಾವರ ತತ್ವವನ್ನು ಹೇಗಿದೆಯೋ ಹಾಗೆ ತಿಳಿದವಂತಹ ಮಹರ್ಷಿಗಳು ಇವರೆಲ್ಲರೂ ಕೂಡ ಸ್ವಸ್ತಿ ಇತಿ ಉಕ್ತ್ವಾ ಪುಷ್ಕಲಾಭಿಃ ಭಗವದನುರೂಪಾಭಿಃ ಸ್ತುತಿಭಿಃ ಸ್ತುವಂತಿ. ಮಂಗಳವಾಗಲಿ ಮಂಗಳವಾಗಲಿ ಅಂತ ಪರಮಾತ್ಮನ ರೂಪಕ್ಕೆ ಅನುಗುಣವಾದ ಸ್ತೋತ್ರಗಳಿಂದ ಅವನನ್ನ ಸ್ತೋತ್ರ ಮಾಡ್ತಾರೆ, ವಾಕ್ಯಗಳಿಂದ. ಅವನ ಭಗವದ್ ಅನುರೂಪಾಭಿಹಿ ಅಂತ ಅವನ ದಿವ್ಯವಾದ ರೂಪವನ್ನು ಸ್ತೋತ್ರ ಮಾಡಬೇಕಾದ್ರೆ ಅದ್ಭುತವಾಗಿ ಸ್ತೋತ್ರ ಮಾಡಬೇಕು. ಹಾಗೆ ಅವನನ್ನ ಸ್ತೋತ್ರ ಮಾಡ್ತಾರೆ. ಅವರು ಪರಾವರ ತತ್ವವಿತ್ತುಗಳು, ಎಲ್ಲವನ್ನು ತಿಳಿದವರು, ತತ್ವಜ್ಞಾನಿಗಳಾದವರು ತಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಪರಮಾತ್ಮನ ರೂಪಕ್ಕೆ ಅನುಗುಣವಾದ ಸ್ತೋತ್ರಗಳನ್ನು ಸ್ತೋತ್ರ ಮಾಡ್ತಾರೆ. ಸ್ತೋತ್ರಗಳಿಂದ ಅವನನ್ನ ಸ್ತೋತ್ರ ಮಾಡ್ತಾರೆ ಅಂತ ಹೇಳಿ. ಅಮೀಹಿತ್ವಾ ಸುರಸಂಗಾಹ ವಿಶಂತಿ ಕೇಚಿತ್ ಭೀತಾಹ ಪ್ರಾಂಜಲಯೋ ಗೃಣಂತಿ ಸ್ವಸ್ತಿ ಇತ್ಯುಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಹ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಎಲ್ಲವೂ ಕೂಡ ಅರ್ಜುನನ್ನು ನೋಡ್ತಾನೆ. ಒಬ್ಬೊಬ್ಬರು ಏನೇನು ಪ್ರತಿಕ್ರಿಯೆ ಹೇಗೆ ಹೇಗೆ ಆಯಿತು ಎಲ್ಲವನ್ನು ಕೂಡ. ಅದಕ್ಕೆ ತಾತ್ಪರ್ಯ ಚಂದ್ರಿಕೆ ಸ್ವಲ್ಪ ವಿಸ್ತಾರವಾಗಿದೆ. ತಾತ್ಪರ್ಯ ಚಂದ್ರಿಕೆಯಲ್ಲಿ ಅದನ್ನ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿ ಅರ್ಧದಲ್ಲಿ ನಿಲ್ಲಿಸಬೇಕಾಗುತ್ತೆ. ಸ್ತೋತ್ರದ ತಾತ್ಪರ್ಯ ಚಂದ್ರಿಕೆ ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರ ಇಲ್ಲಿಗೆ ನಿಲ್ಲಿಸ್ತೇನೆ. ನಿತ್ಯಮಚ್ಯುತ ಪದಾಂಬುಜ ವ್ಯಾಮೋಹತಃ ತರಿಜರಾಣಿತನಾಯಮೇನೆ ಸ್ಮದ್ಗುರೋ ಭಗವತೋ ಶ್ರೀಕ ಸಿಂಧೋ ರಾಮಾನಿ ಸಜರಣೋ ಶರಣಂ ಪ್ರಪದ್ಯೆ. ಶ್ರೀಕಾರ್ತಿಕ ಸಿಂಹಾಯ ಕಲ್ಯಾಣ ಗುಣಶಾಲಿ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಾಯ ನಮಃ.